ಈಗ ಶ್ರೀರಾಮುಲು ಮಾತಾಡ್ತಿದ್ದಾರೆ. ಸ್ನೇಹಿತರೆ, ದಯವಿಟ್ಟು ಎಲ್ಲರೂ ಕೂಡ ಕ್ಷಮೆ ಇರಲಿ. ಯಾಕಂದರೆ ಅನಾನುಕೂಲ ತಮಗೆ ಆಗಿರ್ಬೋದು. ಹಾಗಾಗಿ ನನ್ನ ಕಡೆಯಿಂದ, ಪಾರ್ಟಿ ಕಡೆಯಿಂದ ತಮಗೆ ಕ್ಷಮೆಯನ್ನು ಕೂಡ ಯಾಚನೆಯನ್ನು ಮಾಡ್ತೀನಿ. ಹಂಗಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ನಿನ್ನೆ ತಾನೇ ಬಹಳಷ್ಟು ಕೂಲಂಕುಷವಾಗಿ ಆದಂಥ ಪ್ರತಿಯೊಂದು ವಿವರವನ್ನು ಪಾಯಿಂಟ್ ಟು ಪಾಯಿಂಟ್ ಕೊಟ್ಕೊತ ಬಂದಿದ್ದೀನಿ. ಯಾವ ರೀತಿಯಲ್ಲಿ ಪ್ರಾರಂಭ ಆಯಿತು ಅದ್ರ ಪುನಃ ನಾನು ಹೇಳ್ಬೇಕಂದ್ರೆ ಹೇಳ್ತೀನಿ. ಆಲ್ರೆಡಿ ಮಾಧ್ಯಮಗಳಲ್ಲಿ ಬಂದಿರೋ ಕಾರಣ ಅದನ್ನು ಬಿಟ್ಟು ನಾನು ಬೇರೆ ವಿಷಯ ಹೇಳಿದ್ರೆ ಸರಿ ಇರುತ್ತೆ ಅಂತೇಳಿ ತಿಳ್ಕೊಂಡಿನಿ. ಮತ್ತೆ ಪುನಃ ಅದನ್ನು ಉಚ್ಚಾರಣೆ ಮಾಡೋದು ಸರಿ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ಹಂಗಾಗಿ ನಿನ್ನೆ ಆದಂಥ ಘಟನೆ ನಮ್ಮೆಲ್ಲರೂ ಕೂಡ ಒಂದು ನೋವು ತರುವಂಥ ಒಂದು ದೊಡ್ಡ ಘಟನೆ. ಏನು ನಡಿಬಾರ್ದಾಗಿತ್ತು ಅದೆಲ್ಲ ಕೂಡ ನಡೆದು ಹೋಗ್ಬಿಟ್ಟಿದೆ. ನೋಡ್ರಿ, ಇವತ್ತು ಒಬ್ಬ ಅಮಾಯಕ ಯುವಕ, 26 ವರ್ಷದ ಯುವಕ ರಾಜಶೇಖರ್ ರೆಡ್ಡಿ ಅನ್ನಂತವರು, ಅವ್ರ ತಂದೆಯವರಾದಂಥ ಸುರೇಂದ್ರ ಅವರು ಮಗ ಅಂದ ತಕ್ಷಣ ಅವ್ರದೇ ಆದಂತ ಭವಿಷ್ಯಗಳನ್ನು ಕಟ್ಕೊಂಡಿರ್ತಾನ. ಮಗ ನಮಗೆ ಯಾವತ್ತಿನ ಒಂದ್ ದಿನ ನಾವು ವಯಸ್ಸಾದಂತ ಟೈಮಲ್ಲಿ ಆಶ್ರಯ ಆಗ್ತಾನಂತ ಹೇಳಿ ತಿಳ್ಕೊಂಡಿರ್ತಾನ. ಆ 24 ವರ್ಷದ ಯುವಕ ಯಾವುದೇ ಪಾರ್ಟಿಗೆ ಸೇರಿರ್ಲಿ, ಅವ್ರು ಹೇಳ್ತಾ ಇದಾರ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತ ಅಂತ ಹೇಳ್ತಾ ಇದಾರ. ಹೌದು, ಇವತ್ತು ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರಾಗ್ಲಿ, ಬಿಜೆಪಿ ಅವರಾಗ್ಲಿ, JDS ಅವರಾಗ್ಲಿ, ಯಾರೇ ಆದ್ರೆ ಪರವಾಗಿಲ್ಲ. ಇವತ್ತು ರಾಜಶೇಖರ್ ರೆಡ್ಡಿಯವರು ಏನೋ ನಿನ್ನೆ ಆದಂತ ಘಟನೆಯಲ್ಲಿ, ನಿನ್ನೆ ಆದಂತ ಫೈರಿಂಗ್ ಅಲ್ಲಿ ಅವ್ರು ಇವತ್ತು ಜೀವವನ್ನು ಕಳ್ಕೊಂಡಿದ್ದಾರ. ಅದಕ್ಕೋಸ್ಕರವಾಗಿ ಪಾರ್ಟಿ ವತಿಯಿಂದ ನನ್ನ ವೈಯಕ್ತಿಕವಾಗಿ ಅವ್ರು ರಾಜಶೇಖರ್ ರೆಡ್ಡಿಯವರಿಗೆ ಅವ್ರೇನು ನಿಧನ ಹೊಂದಿದಾರೋ ನಾನು ಎಲ್ಲ ರೀತಿಯಲ್ಲಿ ಕೂಡ ಸಂತಾಪವನ್ನು ವ್ಯಕ್ತಪಡಿಸ್ತೀನಿ. ಆ ಭಗವಂತ ಕುಟುಂಬಕ್ಕೆ, ಆ ತಾಯಿ ತಂದೆಯವರಿಗೆ ಆ ತಡೆಯಂತ ಶಕ್ತಿ ಭಗವಂತ ಕೊಡ್ಲಿ ಅಂತೇಳಿ ದೇವರಲ್ಲಿ ನನ್ನ ಪರವಾಗಿ, ನಮ್ಮ ಪಕ್ಷದ ಪರವಾಗಿ, ನಮ್ಮ ಹಿರಿಯರಾದಂಥ ಜನಾರ್ದನ್ ರೆಡ್ಡಿ ಅವರ ಪರವಾಗಿ, ಎಲ್ಲರ ಪರವಾಗಿ ನಾನು ಅವ್ರಿಗೆ ಶಕ್ತಿಯನ್ನು ಕೊಡ್ಲಿ ಭಗವಂತ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆದರೆ ನಾನು ಇವತ್ತು ರಾಜಕಾರಣದಲ್ಲಿ ಬಹಳಷ್ಟು ಮಂದಿ ಯುವಕರು ನೋಡ್ತೀವಿ, ಆ 21, 26 ವಯಸ್ಸಿನಲ್ಲಿ ಯಾರು ಹೆಂಗ ಬೇಕಾದ್ರೂ ಬಳಕೆಯನ್ನು ಮಾಡ್ಕೋಬಹುದು. ಒಳ್ಳೆತನವನ್ನು ಬಳಕೆ ಮಾಡಿಕೊಂಡ್ರೆ ಅದು ಒಳ್ಳೇದಾಗುತ್ತೆ, ಕೆಟ್ಟತನ ಬಳಕೆ ಮಾಡಿಕೊಂಡ್ರೆ ಅದು ಕೆಟ್ಟದಾಗಿ ಪರಿಣಮಿಸುತ್ತೆ. ಅಂದ್ರೆ ಇದು ಅದಕ್ಕೋಸ್ಕರವಾಗಿ ಕ್ಷುಲ್ಲಕ ಕಾರಣದಿಂದ ಏನಿವತ್ತು ಅವರು ಏನು ಬೇಕಾದ್ರೂ ಕೂಡ ಇವತ್ತು ಅವರು ಅಪಪ್ರಚಾರವನ್ನು ಮಾಡಬಹುದಿಲ್ಲ, ಅನ್ನಕ್ಕೆ ಹೋಗಲ್ಲ. ಏನು ಕ್ಷುಲ್ಲಕ ಕಾರಣ ಅಂದ್ರೆ ಏನು? ಜನಾರ್ದನ್ ರೆಡ್ಡಿ ಅವರು ಶಾಸಕರಿದಾರ, ಅವರು ಮನೆ ಹತ್ರ ಬ್ಯಾನರ್ ಕಟ್ಟಿರೋಕ್ಕೋಸ್ಕರ, ಮನೆ ಹತ್ರ ಅಂದ್ರೆ ಮನೆಗೂ ಹಾದಿಗೆ ಹೋಗಂತ ರಸ್ತೆಯಲ್ಲಿ ಬ್ಯಾನರ್ ಕಟ್ಟಿರೋ ಕಾರಣ ಜನಾರ್ದನ್ ರೆಡ್ಡಿ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಬೆಳಿಗ್ಗೆ ಬಂದಂತ ಟೈಮಲ್ಲಿ, ಅಣ್ಣೋರೇ ನೀವು ಕಟ್ಟಂಗಿದ್ರೆ ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿಯನ್ನು ಅನಾವರಣ ಮಾಡ್ತಾ ಇದ್ರಿ, ದಯವಿಟ್ಟು ನೀವು ಇನಾಗ್ರೇಷನ್ ಮಾಡ್ಕೊಂಡು ನಮ್ದೇನು ಅಭ್ಯಂತರ ಇಲ್ಲ, ನಾನು ಮನೆ ಹಾದಿಗೆ ಹೋಗಕ್ಕೆ, ಕಾರ್ಗೆ ಹೋಗಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿದಾರ. ಕೇಳಿದಂತ ಟೈಮಲ್ಲಿ ಅವರೆಲ್ಲರೂ ಕೂಡ, ಸ್ಥಳೀಯರೆಲ್ಲರೂ ಕೂಡ ಸೇರ್ಕೊಂಡು, ಹೌದು ಅಣ್ಣೋರೇ ತಾವು ಹೇಳಿದ ರೈಟ್ ಆಗಿದೆ, ನಾನು ಒಪ್ಪುತ್ತೀನಿ ಅಂತೇಳಿ ಅವರೆಲ್ಲರೂ ಕೂಡ ಒಪ್ಕೊಂಡು ಹೋಗಿದಾರ. ಅವರೆಲ್ಲರೂ ಕೂಡ ಪ್ರೀ ಪ್ಲಾನ್ಡ್ ಆಗಿ ಜನಾರ್ದನ್ ರೆಡ್ಡಿ ಅವ್ರನ್ನ ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಾವು ಜಗಳ ಮಾಡಲೇಬೇಕು ಅಂತ ಬಂದಂಥವ್ರು ಅವ್ರು ಪ್ಲಾನ್ ಮಾಡ್ಕೊಂಡ್ರಿ. ಯಾರಿಗೂ ಗೊತ್ತಿಲ್ಲರಿ, ನಮ್ಗೆ ಯಾರು ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ನಮ್ಮ ಅಧ್ಯಕ್ಷರಾದಂಥ ಅನಿಲ್ ನಾಯ್ಡು ಅವರು ಇಲ್ಲೇ ಇದ್ದಾರ, ಅವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲರಿ, ನಮ್ಗೆ ಯಾರಿಗೂ ಕೂಡ. ಸಡನ್ ಆಗಿ ಜನಾರ್ದನ್ ರೆಡ್ಡಿ ಅವರು ಅವ್ರು ಗಂಗಾವತಿಯಿಂದ ಬರ್ತಾ ಇದ್ದಾರ. ಬರೋಂಥ ಟೈಮಲ್ಲಿ ಏಕಾಏಕಿಯಾಗಿ ನಾನು ಕೂಡ ಜನಾರ್ದನ್ ರೆಡ್ಡಿ ಮನೆಗೆ ಬರ್ಬೇಕನ್ನಂಥದ್ದು, ನಾನು ಕೂಡ ಅಲ್ಲಿಂದ ನಮ್ಮ ಮನೆ ಕಡೆಯಿಂದ ಬರ್ತಾ ಇದ್ವಿ, ನಾನು ಜನಾರ್ದನ್ ರೆಡ್ಡಿ ಅವರು. ಏಕಾಏಕಿಯಾಗಿ ಸಡನ್ ಆಗಿ ದಾಳಿ ನಡೀತ್ರಿ. ಆ ಸಡನ್ ಆಗಿ ದಾಳಿ ನಡೆದ ತಕ್ಷಣ ಏನಾಯ್ತು, ಅವರು ನೂಕುಲ ಮಾಡ್ತಾ ಇದ್ರೆ ನಮ್ಮ ಕೈಲಾಗಲಿಲ್ಲ, ನಾವು ಸೈಡಿಗೆ ಬಂದು ನಿಂತೀವಿ. ಜನಾರ್ದನ್ ರೆಡ್ಡಿ ಅವರು ಕೂಡ ಸೈಡಿಗೆ ಬಂದು ನಿಂತ ಟೈಮಲ್ಲಿ ಅವ್ರ ಮೇಲೆ ಕೂಡ ಗುಂಡು ಹಾರ್ತಾ ಇದ್ದೀವ್ರಿ. ಅವ್ರು ಸ್ವತಃ ಅವರೇ ನೋಡಿಸಿದ್ರು ನನ್ನ ಮೇಲೆ ಗುಂಡು ಹಾರಿದೆ ಅನ್ನಂಥದ್ದು ಅವ್ರು ಕೂಡ ನೋಡಿಸ್ಕೊಟ್ರು. ಅವ್ರು ನೋಡಿಸಿಕೊಟ್ಟಿದ ನಂತರ ಅಲ್ಲಿ ಏನಾಯ್ತು, ಅಷ್ಟೊತ್ತೊಳಗೆ ಪೊಲೀಸ್ ಎಲ್ಲರೂ ಕೂಡ ಬಂದು ಆ ಗುಂಪನ್ನು ಚದುರಿಸಂತ ಕೆಲಸ ಮಾಡಿದ್ರು.
ಚದುರಿಸುವಂತ ಟೈಮಲ್ಲಿ ಅವ್ರಿಗೆ ಬೇಕಾದಂಥವ್ರು ಅವ್ರಿಗೂ ಗುಂಪುಗಳು ಘೋಷಣೆಯನ್ನು ಮಾಡಿದ್ರು. ನಮಗೆ ಅಲ್ಲ ಗೊತ್ತಾದ ತಕ್ಷಣ ನಮಗೆ ಬೇಕಾದಂಥವ್ರು ನಮ್ಮವ್ರು ಕೂಡ ಘೋಷಣೆಗಳನ್ನು ಮಾಡ್ತಾ ಇದ್ರು. ಆ ಘೋಷಣೆಗಳು ಮಾಡಿದ ತಕ್ಷಣ ಅಷ್ಟೊತ್ತೊಳಗಡೆ ಏನಾಯ್ತು, ಗುಂಪು ಜಾಸ್ತಿ ಆಗೋಳಗಡೆ ಪೊಲೀಸರು ಫೈರಿಂಗ್ ಪ್ರಾರಂಭ ಮಾಡಿದ್ರು. ಆ ಪೊಲೀಸರು ಫೈರಿಂಗ್ಕಿನ ಮುಂಚೆ ಈ ಬಾಡಿಗಾರ್ಡ್ಗಳು ಯಾರಿಯ ಸತೀಶ್ ರೆಡ್ಡಿ ಅನ್ನಂತ ಬಾಡಿಗಾರ್ಡ್ಗಳು, ಅವ್ರು ಯಾರೋ ಉತ್ತರ ಪ್ರದೇಶದಿಂದ ಬೇರೆ ಬೇರೆ ಬಿಹಾರಗಳಿಂದ ಬಂದಂತ ಬಾಡಿಗಾರ್ಡ್ಗಳು ಏನು ಸಿನಿಮಾದಾಗ ಹೊಡೆದ ಹೊಡಿತಾರ್ರಿ. ಸಿನಿಮಾದಾಗೆ ನೋಡಿದ್ದಾಗ್ಲಿ ನಾವು ನಮ್ಮ ಬಳ್ಳಾರಿ ಜನರು 1984ರಲ್ಲಿ ಆದಂತ ಗೋಲಿಬಾರ್ ನೋಡಿದ್ದೀವ್ರಿ. ಅವತ್ತು ಗೋಲಿಬಾರ್ ನಡೆಯಕ್ಕೋಸ್ಕರ ಕಾರಣ ಏನಂದ್ರೆ, ಒಬ್ಬ ಹೆಣ್ಮಗಳು ಕೌಲ್ ಬಜಾರ್ ಪೊಲೀಸ್ ಸ್ಟೇಷನ್ದಲ್ಲಿ ಅವತ್ತು ಅಲ್ಲಿ ಹೆಣ್ಮಗಳು ಪೊಲೀಸ್ ಸ್ಟೇಷನ್ದಲ್ಲೇ ಅವರು ತೀರ್ಕೊಂಡೋಗಿದ್ರು. 82 ಅಲ್ಲಿ ಅವತ್ತು ನಾವು ನೋಡಿದಂತ ಘಟನೆ ನಾವು ಜೀವನದಲ್ಲಿ ಯಾವತ್ತು ಕೂಡ ನೋಡ್ಲಕ್ ಆಗ್ಲಿಲ್ಲ ರೀ. ನಿನ್ನೆ ನೋಡಬೇಕಾಯ್ತ್ರಿ. ನೋಡ್ರಿ, ಜನಾರ್ದನ್ ರೆಡ್ಡಿ ಅವ್ರ ಮನೆ ಎದುರುಗಡೆ ಬಂದು, ಒಬ್ಬ ಶಾಸಕನ ಮನೆ ಎದುರುಗಡೆ ಬಂದು ಅವ್ರು ಹೋಗಂತ ಹಾದಿಗೆ ಬ್ಯಾನರ್ ಕಟ್ಟಿ ಜಗಳ ಮಾಡಿಕೊಂಡು ಜಗಳನ್ನ ದೊಡ್ಡದಾಗಿ ಮಾಡಿ ಫೈರಿಂಗ್ ಮಾಡಂತ ಸ್ಥಿತಿಗೆ ಹೋಗ್ಬೇಕಂದ್ರಿಗಿನ ಅವ್ ಫೈರಿಂಗ್ ಮಾಡಕ ಅವಕಾಶ ಕೊಟ್ಟಿದ್ದು ಯಾರು ಅನ್ನಂತ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಅವ್ರಿಗೆ ಏನು ಹಕ್ಕಿದೆ? ಸಾರ್ವಜನಿಕ ಸ್ಥಳದಲ್ಲಿ ಫೈರಿಂಗ್ ಮಾಡಕ್ಕ ಹಕ್ಕೇನಿದೆ ಅವ್ರಿಗೆ? ಅವ್ರಿಗೇನ ಅಕಸ್ಮಿತವಾಗಿ ಎಲ್ಲನೋ ಒಂದು ಕಡೆ ನೀವು ಎಲ್ಲಿ ಬೇಕಾ ಅಲ್ಲಿ ಫೈರಿಂಗ್ ಮಾಡ್ಬೋದು ಅಂತೇಳಿ ಅವ್ರಿಗೇನ ಸರ್ಕಾರ ಏನನ್ನ ಸ್ಪೆಷಲ್ ಆದೇಶವನ್ನು ಕೊಟ್ಟಿದ್ದೇನಾ? ನಾನು ಕೇಳ್ಬೇಕಲ್ಲ, ಸ್ಪೆಷಲ್ ಆದೇಶನ ಕೊಟ್ಟಿದೆ? ಏನೋ ಕೊಟ್ಟಿಲ್ಲ ಅಲ್ರಿ. ಇವು ಗುಂಪುಗಳು ಆಗೋದು ನಿಜ, ಮಾತಾಡ್ಕೊಳ್ಳೋದು ನಿಜ. ಪಟ 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 ಅಂತ ಫೈರ್ ಮಾಡಿದ್ರೆ ಆ ಫೈರ್ ಮಾಡಿದಂತ ಬುಲೆಟ್ ಯಾವುದು? 0.76 mm. 0.76 mm ನಿಂದ ಅದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆ 0.76 ml ಏನು ಬುಲೆಟ್ ಏನಿದೆನೋ ಅದರಿಂದ ಫೈರ್ ಆಗಿರೋಕನ್ನ ಮೇಲ್ನೋಟಕ್ಕೆ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಅವರಿಂದ ಫೈರಿಂಗ್ ಆಗಿರ್ಬೋದು ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಾನು ಹೇಳ್ತಾ ಇಲ್ಲ, ಅವ್ರಂಗ ಬೇಗ ಅಲಿಗೇಷನ್ ಮಾಡ್ತಾ ಇಲ್ಲ, ನಾನು ಮೇಲ್ನೋಟಕ್ಕೆ ಕಾಣು ಬರ್ತಾ ಇದೆ. ಆ ಮೇಲ್ನೋಟಕ್ಕೆ ಅವರಿಂದ ಫೈರ್ ಆಗಿದೆ ಅಂತೇಳಿ ನಾನು ಜನಾರ್ದನ್ ರೆಡ್ಡಿ ಅವರು ಗುಂಡು ಹಿಡ್ಕೊಂಡಂತ ಟೈಮಲ್ಲಿ ನಾನು ನೋಡಿಸಿದ್ರು. ಗುಂಡು ಇವತ್ತು ರಿವಾಲ್ವರ್ ಕೊಡಂತ ಟೈಮಲ್ಲಿ ಒಬ್ಬ ಖಾಸಗಿಯವರಿಗೆ, ಅಂದ್ರೆ ಖಾಸಗಿಯವ್ರ ಮತ್ತೆ ಯಾರನ್ನ ಅಪ್ಲೈ ಮಾಡ್ಕೊಂಡ್ರೆ ಅವ್ರಿಗೊಂಥರ ರಿವಾಲ್ವರ್ ಕೊಡ್ತಾರ್ರಿ. ಇವ್ರು ಯಾರನ್ನ ಬೇರೆಯವ್ರು ಏನನ್ನ ಇವತ್ತು ರಿವಾಲ್ವರ್ ಉಪಯೋಗಿಸ್ಬೇಕಂದ್ರೆ ಸೆಕ್ಯೂರಿಟಿ ಕಾರ್ಡ್ ಸಲುವಾಗಿ ಅವ್ರಿಗೆ ಬೇರೆ ತರ ಬಂದು ಕೊಡ್ತಾರೆ. ಪ್ರೊಹಿಬಿಟೆಡ್ ನಾನ್ ಪ್ರೊಹಿಬಿಟಿವ್ ಗನ್ಗಳು ಕೊಡ್ತಾರ್ರಿ. ಅವರು ಈ ಗುಂಡೇನು ಆರಿಸಿದಂತ ಟೈಮಲ್ಲಿ ಸಿಕ್ಕಾಪಟ್ಟಿರಿ. ಹೆಂಗಂತ ಹೇಳಿದ್ರೆ ಆ ಮಳೆ ಸುರಿಸಿದಂಗ ಸುರಿಸ್ತಾ ಇದಾರ್ರಿ ಕಲ್ಲುಗಳು. ಆ ಸುರಿಸಂತ ಟೈಮಲ್ಲಿ ನಮ್ಮ ನಗರ ಪಾಲಿಕೆ ಸದಸ್ಯರಾದಂತ ಕಲ್ಪನಾ ಅವರು, ಗಂಡ ಆದಂತ ವೆಂಕಟರಮಣ ಅವರು, ಇನ್ನೊಬ್ರು ಡ್ರೈವರ್ ಆದಂತ ಸೂರ್ಯ ಅವರು, ಇನ್ನೊಬ್ರು ನಮ್ಮ ಕಾರ್ಯಕರ್ತರಾದಂತ ಕೃಷ್ಣ ಅವರು, ಇನ್ನ ಸಾಕಷ್ಟು ಮಂದಿ ನೋಡ್ರಿ ಈ ಪಟ್ಟಿ ಹುಡ್ಕೊಂಡು ಬಂದಾರ ನೋಡ್ರಿ. ಬಹಳಷ್ಟು ಮಂದಿ ಅಡ್ಮಿಟ್ ಆಗಿದಾರ್ರಿ. ಬಹಳಷ್ಟು ಮಂದಿನ ಮತ್ತೆ ಫುಲ್ಲು ಏನನ್ನ ತೊಂದರೆ ಆಗ್ಬೋದು ಅಂತೇಳಿ ಪುನಃ ಅವ್ರಿಗೆ ತೊಂದರೆ ಆಗಿದ್ರೆ ಕೂಡ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಟ್ಟಾರ್ರಿ. ಅವ್ರನ್ನ ಹಿಡ್ಕೊಂಡೋದು ಸರಿಯಲ್ಲ ಅಂತೇಳಿ ಕಳಿಸ್ಬಿಟ್ಟಾರ, ಬೈ ಫೋರ್ಸ್ಫುಲಿ ಕಳಿಸ್ಬಿಟ್ಟಾರ. ಅವ್ರು ಕೂಡ ಪಾಪ ಅವ್ರು ವೆಂಕಟರಮಣ ಹೇಳಿದ್ರೆ ನನ್ನ ತಲೆ ನೋವು ಹೋಗ್ತಾ ಇದೆ ಅಂದ್ರೆ ನಾವು ಅವ್ರು ಹಿಡ್ಸ್ಕೊಳಕ್ ಹೋಗಿರ್ಲಿಲ್ಲ. ಇನ್ನೊಬ್ಬ ಹುಡುಗ ನನಗೆ ಹೆದೆ ನೋವ್ತಾ ಇದೆ, ಅವ್ರು ತುಳಿದಾರ ಕಲ್ಲಿಂದ ಅಂದ್ರೆ ಅವ್ರನ್ನ ಆ ಒಬ್ಬಡಿಯಲ್ಲಿ ಹಿಡ್ಕೊಂಡಿಲ್ಲ, ಕಳಿಸ್ಬಿಟ್ಟಾರ್ರಿ. ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಆ ಫೈರಿಂಗ್ ಮಾಡಿದಂತ ಟೈಮಲ್ಲಿ ಆ ಕಲ್ಲು ತೂರಾಟ ಆದಂತ ಟೈಮಲ್ಲಿ ನಮ್ಮಲ್ಲಿ ಕೂಡ ಕಲ್ಲು ತೂರಾಟ ಆಗಿದವ್ರಿಗೆ. ನಾನು ಜನಾರ್ದನ್ ರೆಡ್ಡಿ ಅವ್ರ ಗುಂಡು ನೋಡಿದಂತ ಟೈಮಲ್ಲಿ ಆ ಸಣ್ಣ ರಿವಾಲ್ವರ್ ನಿಂದ ಫೈರ್ ಆಗಿದ್ದಾರೆ. ಆ ಸಣ್ಣ ರಿವಾಲ್ವರ್ ಇಂದ ಏನ್ ಫೈರ್ ಆಗಿದೆನೋ ಆ ಫೈರ್ ಆದಂತ ರಿವಾಲ್ವರು ಓಪನ್ ಆಗಿ ಅವರು ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಲೈವ್ಗಳಲ್ಲಿ ಅವರು ಗನ್ಮ್ಯಾನ್ಗಳನ್ನೇ ಅವರೇ ಹಾರಿಸ್ತಾ ಇದಾರ. ಹಾರಿಸುವಂತ ಟೈಮಲ್ಲಿ ಆ ಯಾರೋ ಸತೀಶ್ ರೆಡ್ಡಿ ಅನ್ನಂತ ವ್ಯಕ್ತಿ, ಅವ್ರೇನು MLA ಅಲ್ಲ, ಮಾಜಿ MLA ಅಲ್ಲ, ಯಾರು ಜನಪ್ರತಿನಿಧಿ ಅಲ್ಲ. ಅವ್ರಿಗೆ ಸರ್ಕಾರ ಸೆಕ್ಯೂರಿಟಿ ಕೊಡುತ್ತೆ, ಪೊಲೀಸು ಸೆಕ್ಯೂರಿಟಿ ಕೊಡುತ್ತೆ, ಬಾಡಿಗಾರ್ಡ್ಗಳನ್ನ ಸೆಕ್ಯೂರಿಟಿ ಮಾಡಿಕೊಡ್ತದೆ. ಓಪನ್ ಆಗಿ ಬಿಹಾರ್ ತರ ರೀ, ನಮ್ಮ ಕರ್ನಾಟಕದಲ್ಲಿ ಯಾವ ಕಲ್ಚರ್ ಇಲ್ಲ ನಮಗೆ. ಬಿಹಾರ್ ತರ ಅವ್ರು ಗನ್ಗಳು ಹಿಡ್ಕೊಂಡು ಆಟ ಆಡ್ತಾರ, ಸಿನಿಮಾ ತರ ಓಡಾಡ್ತಾ ಇದಾರ. ಏನು ಸಿನಿಮಾ ತರ ಒಬ್ಬನು ಡೋರ್ ಓಪನ್ ಮಾಡ್ತಾನ, ಒಬ್ಬ ಡೋರಲ್ಲಿ ನಿಲ್ತಾನ, ಫೈರ್ ಮಾಡ್ತಾನ, ಡಮ 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 ಅಂತೇಳಿ. ಎಷ್ಟು ದೌರ್ಜನ್ಯ ರೀ! ಅಂದ್ರೆ ಇಷ್ಟು ದೌರ್ಜನ್ಯ ನಾವು ಯಾವತ್ತು ಜೀವನದಲ್ಲಿ ಕಂಡಿಲ್ಲ ರೀ. ಯಾವತ್ತು ಕೂಡ ನಾವು ಹೋರಾಟಗಳ ಮೇಲೆ ರಾಜಕಾರಣ ಮಾಡ್ಕೊಂತ ಬಂದ್ವಿ, ಹೋರಾಟ ಬಿಟ್ಟು ಯಾವತ್ತು ಕೂಡ ಬಂದಿದ್ದಲ್ರಿ. ಆ ರೀತಿ ಅವ್ರು ಫೈರ್ ಮಾಡ್ಕೊಂಡು ಹೋಗ್ತಾ ಇದ್ರಿಗಿನ ನಾವ್ ಏನ್ ಮಾಡಕ್ಕಾಗುತ್ತೆ? ಅಷ್ಟೊತ್ತೊಳಗಡೆ ಏನಂತ ಎಲ್ಲ ಕಾರ್ಯಕರ್ತರು ಎಲ್ಲ ಕೂಡ ಒಂದು ಕಡೆ ಸೇರ್ಕೊಂಡಿರಿ. ಸೇರ್ಕೊಂಡಂತ ಟೈಮಲ್ಲಿ ಕೂಡ ಜನಾರ್ದನ್ ರೆಡ್ಡಿ ಅವರು ಕೂಡ ಮುಂಚೆಯಿಂದ ಕೂಡ ಹೇಳ್ಕೊಂತ ಇದಾರ. ಮುಂಚೆಯಿಂದ ಕೂಡ ಏನ್ ಹೇಳ್ತಾ ಇದಾರೆ, ಯಾವತ್ತು ಕೂಡ ನಾವು ಶಾಂತಿಯನ್ನು ಕಾಪಾಡಬೇಕು, ಸಂವಿಧಾನವನ್ನು ಬಿಟ್ಟು ನಾವು ಹೋಗಬಾರದು, ಕಾನೂನನ್ನು ಬಿಟ್ಟು ಹೋಗಬಾರ್ದು ಅನ್ನಂತ ಮಾತು ಜನಾರ್ದನ್ ರೆಡ್ಡಿ ಅವರು ಅಲ್ಲಿ ಜಗಳ ಪ್ರಾರಂಭ ಆದಂತ ಹೇಳ್ತಾ ಇದಾರ.
ಹೇಳುವಂತ ಟೈಮಲ್ಲಿ ಅಷ್ಟೊಳಗಡೆ ನಮಗೆ ಗೊತ್ತಾಯ್ತು ಯಾರು ಈ ರಾಜಶೇಖರನ್ ಅಂತ ಹುಡುಗ ಡೆತ್ ಆಗಿದೆ, ರಾಜಶೇಖರ್ ರೆಡ್ಡಿ ಅನ್ನಂತ ಹುಡುಗ ಡೆತ್ ಆಗಿದ್ದಾನೆ ಅಂತೇಳಿ. ನಾನು ಒಂದು ಕೇಳ್ತೀನಿ, ನನಗೆ ಮಾಧ್ಯಮದ ಸ್ನೇಹಿತರು ಕೇಳಿದಂಥ ಟೈಮಲ್ಲಿ ಸತ್ಯವನ್ನು ಯಾರು ಮುಚ್ಚಿಡೋಕ್ಕಾಗಲ್ಲ, ಪ್ರಾಮಾಣಿಕವಾಗಿ ಹೇಳ್ತೇನೆ. ನಾನು ಭಾಳ ಧರ್ಮಕ್ಕೆ, ಸತ್ಯಕ್ಕೆ, ನಂತರ ಸಂವಿಧಾನಕ್ಕೆ, ಕಾನೂನಿಗೆ ಗೌರವ ಕೊಡೋಂಥ ಮನುಷ್ಯ ನಾನು. ನನ್ನ 30 ವರ್ಷ ರಾಜಕಾರಣದಲ್ಲಿ ಯಾವುದೂ ಕೂಡ ಕೆಟ್ಟ ಕೆಲಸ ಮಾಡೋಕೆ ಹೋಗಲ್ಲ. ಕೆಟ್ಟ ಕೆಲಸ ಮಾಡಿದ್ದೀನಿ ಅವತ್ತು ರಾಜಕಾರಣನೇ ಬಿಡ್ತೀನಿ, ಅಲ್ಲಿ ಕೆಟ್ಟ ಕೆಲಸ ಮಾಡೋಕೆ ಹೋಗಲ್ಲ. ಯಾರನ್ನ ಹತ್ಯೆ ಮಾಡಿ ಆಗಲಿ ರಾಜಕಾರಣ ಮಾಡ್ತೀನಿ ಅಂದ್ರೆ ಆ ರೀತಿ ರಾಜಕಾರಣ ಮಾಡೋಕೆ ಹೋಗಲ್ಲ. ಯಾವತ್ತಿದ್ರೂ ಶಾಂತಿಯುತವಾದಂಥ ಊರು ನಮ್ಮ ಊರು, ಅನ್ನಂಥ ಶಾಂತಿಯುತವಾದಂಥ ಊರು. ಆ ಊರಿನಲ್ಲಿ ಈ ರೀತಿ ಒಬ್ಬ ವ್ಯಕ್ತಿಗಳು, ಶಾಸಕರು ಎಲ್ಲರಿಗೂ ಸೇರಿಕೊಂಡು, ಶಾಸಕರು ಸಂವಿಧಾನವನ್ನು ಕಾಪಾಡಬೇಕಾದಂಥ ವ್ಯಕ್ತಿಗಳೇ ಈ ರೀತಿ ದೌರ್ಜನ್ಯಗಳನ್ನು ಮಾಡಿ, ಈ ರೀತಿ ಕೇವಲ ಅವರು ದೌರ್ಜನ್ಯ ನಮ್ಮ ನಡೀತತೆ, ನಮ್ಮ ಸರ್ಕಾರ ಇದೆ ಅಂತೇಳಿ ಆ ಫೈರಿಂಗ್ಗಳನ್ನು ಮಾಡೋದಂಥ ಕೆಲಸ ಏನಿದೆನೋ ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ. ದಯವಿಟ್ಟು ಇದರಲ್ಲಿ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಯಾವುದೇ ರಾಜಕಾರಣ ಆ ಕಡೆ ಇದೆ ಈ ಕಡೆ ಇದೆ ಅನ್ನೋಂಥದ್ದು ಯಾವುದೂ ಇಲ್ಲ. ನಾನು ಕ್ಲಾರಿಟಿಯಾಗಿ ಹೇಳಿದ್ದೀನಿ. ಅವ್ರು ಗುಂಡು ಆರಿಸಿರೋಂಥ ವ್ಯಕ್ತಿ ಅವ್ರು ಸತೀಶ್ ರೆಡ್ಡಿ ಅವರಾಗಿರ್ಬೋದು, ನಂತರ ಇಲ್ಲ ಅಂದ್ರೆ ಅವ್ರ ಬಾಡಿಗಾರ್ಡ್ಗಳಾಗಿರ್ಬೋದು, ಸರ್ಕಾರದಿಂದ ಪೊಲೀಸ್ ಮೇಲ್ನೋಟಕ್ಕೆ ನನಗೆ ನೋಡ್ತಾ ಇದ್ರಿಗಿನ ಇದು ಫೈರಿಂಗ್ ಏನಿದೆನೋ ಪೊಲೀಸ್ ಇರೋದ್ರಿಂದ ಆದಂಥ ಫೈರಿಂಗ್ ಅಲ್ಲ ಅನ್ನೋಂಥ ಸ್ಪಷ್ಟೀಕರಣ ಕೂಡ ಕೊಡ್ತೀನಿ ನಾನು ಕ್ಲಿಯರ್ ಆಗಿ. ಇದು ಖಾಸಗಿ ವ್ಯಕ್ತಿಗಳಿಂದನೇ ಫೈರ್ ಆಗಿರುವಂಥದ್ದು. ನಾನು ಹೇಳ್ತಾ ಇದ್ದೀನಿ ನೋಡ್ರಿ, ಮಾಧ್ಯಮಗಳ ಸ್ನೇಹಿತರ ಮುಂದೆ ಹೇಳಿದೆ, ದಯವಿಟ್ಟು ತಾವು ನೋಡ್ರಿ, ನಾನು ತಪ್ಪು ಮಾಡಿನಂದ್ರೆ ಅವ್ರು ಪೊಲೀಸರು ಏನು ಕ್ರಮ ತಗೊಂತಾರೆ ತಗೊಳ್ಳಿ. ನಮಗೆ ಆ ಸಂಸ್ಕಾರದಿಂದ ಬೆಳೆದಂಥವ್ರು ಅಲ್ರಿ, ಆ ಸಂಸ್ಕಾರದಿಂದ ಬೆಳೆದಂಥವ್ರು ನಮ್ಮ ತಾಯಿ ತಂದರು ಹೋರಾಟದ ಮೂಲಕ ಮಾಡಬೇಕು. ಮಗನೇ, ನೀನು ಯಾವತ್ತಿದ್ರೂ ಕೂಡ ನೀನೇನು ದೌರ್ಜನ್ಯ ಮಾಡಿ ರಾಜಕಾರಣ ಮಾಡ್ತೀನಿ ಅಂದ್ರೆ ಅವತ್ತು ದಿನ ಜನ ನಿನ್ನ ಮೂಲಿಗೆ ಕೂಡಿಸ್ತಾರಂತ ಹೇಳಿದ್ರು. ನಾವು ಯಾವತ್ತು ಕೂಡ ರಾಜಕಾರಣದಲ್ಲಿ ಗೆಲ್ಲಿಲಿ ಸೋಲಿಲಿ ನಾವು ಧರ್ಮದ ಪರವಾಗಿದ್ದಂಥ ವ್ಯಕ್ತಿಗಳು ಇವತ್ತು ಅಂಥ ಪರಿಸ್ಥಿತಿಯಲ್ಲಿ ಅವರು ಏನು ಫೈರ್ ಮಾಡಿದಾರೋ, ನಾನು IG ಸಾಹೇಬರಿಗೆ, IG ಮೇಡಮ್ ಅವ್ರಿಗೆ ಒಂದೇ ಮಾತು, ಮೇಡಮ್ ಅವರೇ ಇದು ಕೊಲೆ ಆಗಿದೆ, ಪಾಪ ಒಬ್ಬ ಅಮಾಯಕ ವ್ಯಕ್ತಿ ಅವನು ತೀರ್ಕೊಂಡೋಗಿದ್ದಾನ. ಆ ಮನುಷ್ಯನಿಗೆ ನ್ಯಾಯ ಸಿಗ್ಬೇಕಂದ್ರಿಗಿನ ಯಾರು ಗನ್ನಿಂದ ಯಾರಿಗೆ ಗುಂಡು ಆರಿದೆ, ಯಾರು ಆರಿಸಿದಾರ ಆ ದೇಹದಲ್ಲಿ ಯಾವ ಗುಂಡಿದೆ ಅದನ್ನು ಪತ್ತೆ ಹಚ್ಚಿರಿ ಅಂತ ಕೇಳಿದ್ದೀನಿ ನಾನು. ಇವತ್ತು ನಮ್ಮ ಕಡೆ ಇರೋಂಥ ಗನ್ಮ್ಯಾನ್ಗಳು 2 ಗನ್ಮ್ಯಾನ್ಗಳು ರೀ, ಒಬ್ರು ಬರ್ತಾರ್ರಿ, ಒಬ್ರು ಬರಲ್ರಿ. ಒಬ್ರು ಡ್ಯೂಟಿ ಇದ್ದಿದ್ದಿನ ಬಂದು ಬರ್ತಾರ್ರಿ, ಇನ್ನೊಂದು ಡ್ಯೂಟಿ ಇದ್ದಿದ್ದನ್ನ ಅವ್ರು ಅಬ್ಸೆಂಟ್ ಆಗ್ತಾರೆ, ಇವ್ರು ಬರ್ತಾರೆ. ನಮಗೆ ಒಂದು ಗನ್ಮ್ಯಾನ್ 2 ಗನ್ಮ್ಯಾನ್ ಇದ್ದಾರೆ. ಜನಾರ್ದನ್ ರೆಡ್ಡಿ ಹತ್ರ ಏನು 4 ಮಂದಿ ಗನ್ಮ್ಯಾನ್ ಇದ್ದಾರೆ. ಅವ್ರು ಗಂಗಾವತಿಯಲ್ಲಿ ಇರೋ ಕಾರಣ ಅವ್ರಿಗೆ 4 ಗನ್ಮ್ಯಾನ್ ಇದ್ದಾರೆ. ಹಂಗಾಗಿ ಅವ್ರು 4 ಗನ್ಮ್ಯಾನ್ಗಳ ಹತ್ರ, ನಮ್ಮ ಇತ್ತಂತ ಗನ್ಮ್ಯಾನ್ಗಳ ಹತ್ರ, ಸೋಮಶೇಖರ್ ರೆಡ್ಡಿ ಇರೋಂಥ ಗನ್ಮ್ಯಾನ್ಗಳ ಜೊತೆ ಅವರೆಲ್ಲರೂ ಕೂಡ ಬುಲೆಟ್ಗಳು ಎಲ್ಲ ಲೆಕ್ಕ ಇರ್ತತ್ರಿ, ಯಾವ ಮುಚ್ಚಿಡಕ್ಕಾಗಲ್ಲ. ಬುಲೆಟ್ ಎಲ್ಲ ಕೂಡ ಲೆಕ್ಕ ಇರೋಂಥ ಟೈಮಲ್ಲಿ ಅವ್ರು ಲೆಕ್ಕ ಮಾಡ್ಕೊಳ್ಳಲ್ಲ. ಅದು ಬಂದು ಪೊಲೀಸರು ಕೊಡ್ತಾ ಇರುವಂತ ಬುಲೆಟ್ ಬಂದು 0.35 ಪೊಲೀಸರು ಕೊಡ್ತಾ ಇರುವಂತದ್ದು. ಇವ್ರು ಆರಿಸಿದಂತ ಗುಂಡು ಯಾವುದು 0.76 ಗುಂಡನ್ನ ಆರಿಸಿದ್ದಾರೆ ಇವತ್ತು. ಹಂಗಾಗಿ ನಾನು ಏನ್ ಹೇಳ್ತಾ ಇದ್ದೀನಿ, ನೀವು ಫೋರೆನ್ಸಿಕ್ ಕೊಡ್ರಿ, ಈ ಫೋರೆನ್ಸಿಕ್ ಕೊಡ್ರಿ, ಯಾರು ಇಲ್ಲ ಅನ್ನಕ್ಕಾಗಲ್ಲ. ಫೋರೆನ್ಸಿಕ್ ಕೊಟ್ಟು ಆಮೇಲೆ ಯಾರು ತಪ್ಪಿದಸಿದ್ರು ಅವ್ನು ಏನ್ ಕಾನೂನು ಕ್ರಮ ತಗೋಬೇಕ ತಗೊಳ್ರಿ ಅನ್ನಂತ ಮಾತನ್ನ ಹೇಳಿದ್ರಿ. ಅವ್ರು ಹೇಳ್ತಾ ಇದ್ರು, ಇಲ್ರಿ ನಾನು ಮನಸ್ಸು ಮಾಡಿದ್ರಿಗಿನ ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ದೆ, ಬಳ್ಳಾರಿ ಜನಾರ್ದನ್ ರೆಡ್ಡಿ ಅವ್ರ ಮೊನ್ನೆ ಸುಟ್ಟಾಗ್ತಿದ್ದಿ ಅಂದ್ರೆ ಅವರೆಲ್ಲ ಪ್ರೀ ಪ್ಲಾನ್ ಮಾಡಿಕೊಂಡಿರೋ ಕಾರಣ. ಯಾವ ರೀತಿ ಪ್ರೀ ಪ್ಲಾನ್ ಅಂದ್ರೆ, ನಾನು ಎಲ್ಲ ಟಿವಿಗಳಲ್ಲಿ ನೋಡ್ತಾ ಇದ್ದೀನಿ. ನೋಡೋಂಥ ಟೈಮಲ್ಲಿ ಅವನು ಆ ಪೆಟ್ರೋಲ್ ಬಾಟಲ್ಗಳು ಹಿಡ್ಕೊಂಡ್ರಿ, ಪೆಟ್ರೋಲ್ ಬಾಂಬ್ ಅಂತಾರೆ ನೋಡ್ರಿ, ಆ ಬೀರ್ ಬಾಟ್ಲಲ್ಲಿ ಪೆಟ್ರೋಲ್ ಹಾಕ್ತಾರ್ರಿ. ಪೆಟ್ರೋಲ್ ಹಾಕಿದ ನಂತರ ಮುಚ್ಚೋದು ಬಟ್ಟೆ ಹತ್ರ ಮುಚ್ಚುತ್ತಾರ್ರಿ. ಆ ಬೆಂಕಿ ಹಚ್ಚಿ ಒಗದ್ರಿ, ಡಮ್ ಅಂತೇಳಿ ಬ್ಲಾಸ್ಟ್ ಆಗ್ತಾವ್ರಿ. ಅದೆಲ್ಲ ಹೊಡೆದಾರ್ರಿ. ಆಮೇಲೆ ಅವರೆಲ್ಲ ನೋಡ್ರಿ, ಅದು ಹಿಡ್ಕೊಂಡು ಹೋಗಂತ ಪೊಲೀಸರು ಹಿಡ್ಕೊಂಡಾರಿ. ನಾನು ಹೇಳ್ತಾ ಇಲ್ಲ, ಲೈವ್ ಅಲ್ಲಿ ಕಾಣ್ತಾ ಇದ್ರಿ. ಅವ್ರು ಹೇಳಿದಂತ ಮಾತು ಜನ, ಇವರು ಭರತ್ ರೆಡ್ಡಿ ಅವ್ರು ಹೇಳಿದಂತ ಮಾತನ್ನು ಅವ್ರ ಮನೆ ಸುಡ್ತಾ ಇದ್ದೆ, ಬಳ್ಳಾರಿ ಸುಡ್ತಾ ಇದ್ದೆ, ಅದಕ್ಕೋಸ್ಕರ ಪ್ಲಾನ್ ಆಗಿ ಮಾಡ್ಕೊಂಡೆ ಏನು ಭರತ್ ರೆಡ್ಡಿ ಅವರು ಪೆಟ್ರೋಲ್ ಬಾಂಬ್ಗಳು ತಂದಾರೆ ಅನ್ನೋದು ಗೊತ್ತಿಲ್ಲ ರೀ, ನಮಗೆ ಗೊತ್ತಿಲ್ಲ ರೀ. ಅದು ಪೊಲೀಸರು, ನಾನು ಅಲ್ಲಿ ಬೆನ್ನತ್ತಂತ ಟೈಮಲ್ಲಿ ಒಂದು ಆಟೋ ನೋಡ್ತಾ ಇದ್ದೆ, ಆಟೋಗಳಲ್ಲಿ ಹಿಡ್ಕೊಂಡು ಹೋಗ್ತಿದ್ರೆ ಅವನ ಆಟೋವನ್ನು ಬಿಟ್ಟು ಹೋಗ್ತಿದ್ದ, ಅಲ್ಲಿ ಬಾಟಲ್ಗಳು ಬೀಳ್ತಾ ಇದ್ದು, ಅದೆಲ್ಲ ಕೂಡ ಪೆಟ್ರೋಲ್ ಆಗಿತ್ತು ಅನ್ನೋ ಮಾತನ್ನು ಬಹಳ ಸ್ಪಷ್ಟೀಕರಣದಿಂದ ನಾನು ಇಡಬೇಕಾಗುತ್ತೆ. ಹಂಗಾಗಿ ಇವತ್ತು ಆ ರೀತಿ ಮಾಡಿದಂಥ ಟೈಮಲ್ಲಿ ಆ ಭರತ್ ರೆಡ್ಡಿ ಅವರು ಹೇಳಿದಂಥ ಮಾತುಗಳು, ಜನಾರ್ದನ್ ರೆಡ್ಡಿ ಮನೆ ಸುಡ್ತಾ ಇದ್ದೆ, ಬಳ್ಳಾರಿನ ಸುಟ್ಟು ಬಿಡ್ತಾ ಇದ್ದೆ, ಬಳ್ಳಾರಿನ ಭಸ್ಮ ಮಾಡ್ತಾ ಇದ್ದೆ, ಆ ಭಸ್ಮ ಮಾಡ್ತಾ ಇದ್ದೆ, ಬಳ್ಳಾರಿನ ಜನಾರ್ದನ್ ರೆಡ್ಡಿ ಮನೆ ಸುಡ್ತಾ ಇದ್ದೇನೆ ಅಂದಾಗ ಇವತ್ತು ಕ್ಲಿಯರ್ ಆಗಿ ಗೊತ್ತಾಯ್ತಲ್ಲ, ಭರತ್ ರೆಡ್ಡಿ ಅವರು ಪ್ಲಾಂಡ್ ಆಗಿ ಆ ಪೆಟ್ರೋಲ್ ಬಾಂಬ್ ಎಲ್ಲ ತಗೊಂಡು ಬಂದಿರೋದು ನೋಡ್ತಾ ಇದ್ದಾಗ ಪ್ಲಾಂಡ್ ಆಗಿ ಭರತ್ ರೆಡ್ಡಿ ಅವರು ಇದೆಲ್ಲ ಕೂಡ ಷಡ್ಯಂತ್ರ ಫಿಕ್ಸಿಂಗ್ ಮಾಡಿಕೊಂಡೆ ಬಂದಿರೋದು ಅಂತ ತಿಳ್ಕೊತೀನಿ. ನಾನು ಬಹಳ ಸ್ಪಷ್ಟೀಕರಣ ಕೊಡ್ತೀನಿ. ಅವ್ರು ಹೇಳ್ತಾರಂತ ಮಾತನ್ನು ಇಲ್ಲ, ಮಹರ್ಷಿ ವಾಲ್ಮೀಕಿಯವರ ಪುತ್ಳಿಯನ್ನು ನಾವು ಅನಾವರಣ ಮಾಡ್ತಾ ಇದ್ವಿ, ನಮ್ಮ ಅನಾವರಣ ಮಾಡಕ್ಕೆ ಬಿಡ್ತಾ ಇಲ್ಲ ಅನ್ನೋಂಥ ಮಾತುಗಳು ನಾನು ಕೇಳ್ತೇನೆ. ನೋಡ್ರಿ, ಮಹರ್ಷಿ ವಾಲ್ಮೀಕಿಯವ್ರನ್ನ ಇದು ಮಧ್ಯದಲ್ಲಿ ತರೋದು ಬೇಕಾಗಿಲ್ಲ. ಮಹರ್ಷಿ ವಾಲ್ಮೀಕಿಯವರು ಪುತ್ಳಿ ಇಡೀ ರಾಜ್ಯದಲ್ಲಿ ಆಗ್ತಾ ಇದಾವ, ಬಳ್ಳಾರಿಯಲ್ಲಿ ಕೂಡ ಆಗ್ತಾ ಇದಾವ. ನಮಗೆ ಅವಕಾಶ ಇದ್ದಂಥ ಟೈಮಲ್ಲಿ ನಾವು ಹೋಗ್ತಿರ್ತೀವಿ, ಬರ್ತಿರ್ತೀವಿ. ಆ ರೀತಿ ಮಹರ್ಷಿ ವಾಲ್ಮೀಕಿಯನ್ನ ನಿಮ್ಮ ಜಗಳದಲ್ಲಿ ಯಾಕೆ ತರ್ತಿರ್ರಿ?
ಒಂದು ಜಾತಿನ ಎದಕ್ಕೋಸ್ಕರ ತರ್ತಿರ್ರಿ? ಸಂಬಂಧ ಇಲ್ಲ ರೀ. ಮಹರ್ಷಿ ವಾಲ್ಮೀಕಿಯವರಿಗೆ ಸಂಬಂಧ ಇಲ್ಲ. ಆ ಇನಾಗ್ರೇಷನ್ ನಾವು ಮಾಡೇ ಮಾಡ್ತೀವಿ ಅಂದ್ರೆ ನಾವು ತಡೆಯಕ್ಕಾಗುತ್ತೇನ್ರಿ? ಮಹರ್ಷಿ ವಾಲ್ಮೀಕಿಯವ್ರ ದೇವ್ರಿ, ಅವ್ರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋ ಸಲ ಯಾರು ನಿಲ್ಸಕ್ಕಾಗುತ್ತೇನ್ರಿ? ಆ ರೀತಿ ಆಗುತ್ತೇನಾ? ಯಾರ ಕೈಲಿ ಆಗಲ್ರಿ. ನಾವು ಕೂಡ ಬರ್ತೀವಿ, ಬೇಕಾದ್ರೆ ನಾವು ಕೂಡ ಕರೀಲಿದ್ರೆ ಕೂಡ ಬೇಕಾದ್ರೆ ಮಹರ್ಷಿ ವಾಲ್ಮೀಕಿಯವ್ರ ಪುತ್ಲಿ ಅನಾವರಣ ಮಾಡಿ ನಾವು ಕೂಡ ಇರ್ತೀವ್ರಿ. ಅದನ್ನ ನೀವು ರಾಜಕೀಯ ಬಣ್ಣಕ್ಕೋಸ್ಕರವಾಗಿ, ನಿಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಈ ರೀತಿ ಮಹರ್ಷಿ ವಾಲ್ಮೀಕಿಯವ್ರ ಪುತ್ಲಿ ಮಾಡೋ ಸಲುವಾಗಿ ಅವರು ನಮಗೆ ಅನಾವರಣ ಮಾಡಕ್ಕೆ ಬಿಡ್ತಾ ಇಲ್ಲ, ಬಳ್ಳಾರಿ ಅಭಿವೃದ್ಧಿ ಮಾಡಕ್ಕೆ ಬಿಡ್ತಾ ಇಲ್ಲ. ಇದು ಯಾವ ಮಾತ್ರಿ ರೀ? ಯಾವ್ದು ಕೂಡ ಶಾಶ್ವತ ಅಲ್ರಿ. ರಾಜಕಾರಣ ನಿಂತ ನೀರಲ್ಲ, ಅದು ಹರಿಯಂತ ನೀರು. ಈ MLA ಇವತ್ತು ನಾನು ಇರ್ತೀನಿ, ಇನ್ನೊಬ್ರು ಇರ್ತಾರ, ಇವತ್ತು ಅವ್ರು ಇರ್ತಾರ, ಇನ್ನೊಬ್ರು ಆಗ್ತಾರ. ಇದು ನಿರಂತರವಾಗಿ ಆಗ್ತಾರಂತ ಪ್ರಕ್ರಿಯೆಯಲ್ಲಿ ಯಾವ್ದು ಕೂಡ ಇವತ್ತು ಈ ರಾಮ್ಲು ಇದ್ರೆ, BJP ಇದ್ರೆ ಇದಾಯ್ತಂದ್ರಿಗಿನ ಕಾಂಗ್ರೆಸ್ ಅವರು ಬಂದು ಇನ್ನೊಂದು ಮಾಡ್ತಾರ, ಇನ್ನೊಬ್ರು ಪಾರ್ಟಿ ಬಂದು ಇನ್ನೊಬ್ರು ಮಾಡ್ತಾರೆ. ಯಾರೋ ಬಂದಂತವ್ರು ಮಾಡ್ಕೊಂತ ಹೋಗ್ತಾ ಇರ್ತಾರೆ. ನನಗೆ ನೋಡ್ರಿ, ನಾನು ಅವರು ಕಲ್ಚರ್ ಏನೇ ಇದ್ರು ಕೂಡ ಪರವಾಗಿಲ್ಲ, ಅವ್ರು ಏನೇ ಭಾಷೆಗಳನ್ನ ಬಳಸಿದ್ರು ಪರವಾಗಿಲ್ಲ. ನನ್ನ ಊರು ಏನಿದೆ ಶಾಂತಿಯುತವಾದಂತ ನಡಿಬೇಕು. ಶಾಂತಿಯುತವಾದಂತ ನಮ್ಮ ಊರು, ಶಾಂತಿಗೆ ಮುಂಚೆಯಿಂದ ಕೂಡ ನಾವು ಗೌರವ ಕೊಟ್ಟಂತವ್ರು, ಶಾಂತಿಯುತವಾಗಿ ರಾಜಕಾರಣ ಮಾಡ್ಕೊತ ಬಂದಂತವ್ರು. ಈ ರೀತಿ ಆದಂತ ಟೈಮಲ್ಲಿ ನಮ್ಮೆಲ್ಲರೂ ಕೂಡ ನೋವು ಆಗುತ್ತೆ. ಅಮಾಯಕ ಇವತ್ತು ಸತ್ತೋದ, ಯಾರು ರೆಸ್ಪಾನ್ಸಿಬಿಲಿಟಿ? ಯಾರು ರೆಸ್ಪಾನ್ಸಿಬಿಲಿಟಿ ಹೇಳ್ರಲ್ಲ. ಅವ್ರು ಹೇಳ್ತಾರ ಸತ್ಯ ಹರಿಶ್ಚಂದ್ರು. ಏನು ಸತ್ಯ ಹರಿಶ್ಚಂದ್ರು ಅಂದ್ರಿಗಿನ, ಇಲ್ಲ ರೀ ನಮ್ಮ ಕಡೆಯಿಂದ ಫೈರಿಂಗ್ ಆಗಿಲ್ಲ, ಜನಾರ್ದನ್ ರೆಡ್ಡಿ ಅವ್ರಿಗೆ ಅವ್ರ ಕಡೆಯಿಂದ ಫೈರಿಂಗ್ ಆಗಿದೆ ಅಂತ ಹೇಳ್ತಾ ಇದಾರೆ. ನಾನು ಹೇಳ್ತೀನಿ, ಸ್ವಾಮಿ ನಿಮ್ಮ ಮನೆಗೆ ಈ ಮನೆಗೆ 4 ಕಿಲೋಮೀಟರ್ ಇದೆ ಸ್ವಾಮಿ. ಅಂದ್ರೆ ಆ ಜನಾರ್ದನ್ ರೆಡ್ಡಿ ಅವ್ರ ಮನೆಯಲ್ಲಿ, ನಾರಾ ಭರತ್ ರೆಡ್ಡಿ ಅವ್ರ ಮನೆಯಲ್ಲಿ ಎತ್ತರಿಂದ ಸಂಬಂಧ, ಎಲ್ಲಿಂದ ಎಲ್ಲಿಗೆ ಸಂಬಂಧ? ಇದು ಎಲ್ಲಿಂದ ಎಲ್ಲಿಗೆ ಸಂಬಂಧ ಹೇಳ್ರಲ್ಲ, ಕ್ಲಾರಿಟಿ ಬೇಕಲ್ಲ. ನೀನ್ ಯಾಕೆ ಇಲ್ಲಿ ಬಂದಿಯಪ್ಪ? ನೀನ್ ಏನ್ ಸಂಬಂಧ ಹೇಳಪ್ಪ? ದೇವ್ರು ಆ ರೋಡಲ್ಲಿ ಅಂದ್ರೆ ಬ್ಯಾನರ್ ಕಟ್ಕೋಪ, ಯಾರು ಬೇಡ ಅಂತಾರ? ಯಾವ್ದು ಸಂಬಂಧ ಇಲ್ಲಪ್ಪ. ಮಹರ್ಷಿ ವಾಲ್ಮೀಕಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋಕೆ ತೊಂದರೆ ಇಲ್ಲ, ಎಲ್ಲರೂ ಕೂಡ ಸಹಕಾರ ಕೊಡ್ತೀವಿ. ನೀನ್ ಮಾಡಪ್ಪ, 3ನೇ ತಾರೀಕು ಮಾಡ್ಲೇಬೇಕಪ್ಪ, ಮಾಡಪ್ಪ, ನಾವೆಲ್ಲರೂ ಕೂಡ ಸಹಾಯ ಮಾಡ್ತೀವಿ. ಇದನ್ನ ನೀವು ಮಧ್ಯದಲ್ಲಿ ಮಹರ್ಷಿ ವಾಲ್ಮೀಕಿ ತಂದೋದು ಏನ್ ಸರಿ ಇದೆ? ನಿಮ್ಮ ಬ್ಯಾನರ್ ಏನು ಉಳಿಂದ ಕಟ್ಟಿರಲ್ಲ, ಯಾರು ಬೇಡ ಅಂತಾರ? ನೀವು ಜಗಳ ಮಾಡ್ಬೇಕಂದ್ರೆ ಇಂಟೆನ್ಷನ್ ಆಗಿ ಬಂದು ರಾತ್ರಿ ಎಲ್ಲ ನೋಡ್ತೀನಿ ಸಿನಿಮಾಗಳ ತರ ಕಲ್ ತೂರಾಟ ಆಗ್ತಾರೆ. ಎಷ್ಟು ಕಲ್ ತೂರಾಟ ಆಗ್ತಾರೆ ಅಂದ್ರೆ, ನೀವು ಮಾಡಿ ಮೇಲೆ ನಿಂತಾರೆ, ಎಷ್ಟು ತೂರಾಟ ಬೇಕು ಅಷ್ಟು ತೂರಾಟ ಮಾಡ್ತಾರ. ನೀವು ಅಲ್ಲಿ SP ಸರ್ಕಲ್ ಇಂದ ಬಂದಂತ ಟೈಮ್ ಅವ್ರ ಹತ್ತತ್ರ 2,000 ಮಂದಿಕಿನ್ನ ಜಾಸ್ತಿ ಇದಾರ್ರಿ. 2,000 ಮಂದಿ ಬೀರ್ ಬಾಟ್ಲುಗಳಲ್ಲಿ ಕುಡ್ಕೊಂತ ಬರ್ತಾ ಇದ್ದಾರೆ. ಅವ್ರ ಕಲ್ಚರ್ ನೋಡಿಸ್ತೆ ರೀ. ಯಾವತ್ತು ಎಲ್ಲಿ ಓದ್ಕೊಂಡಿದೀವೋ, ಏನು ಓದ್ಕೊಂಡಿದ್ದು ಮುಖ್ಯ ಅಲ್ರಿ, ನಮ್ಮ ಸಂಸ್ಕಾರ ಮುಖ್ಯ. ಬಹಳ ಮಂದಿ ಬಹಳ ಓದ್ಕೊಂಡಿರ್ತಾರ, ಬಹಳ ಮಂದಿ ದೊಡ್ಡ ನಗರಗಳಲ್ಲಿ ಓದ್ಕೊಂಡಿರ್ತಾರ. ಸಂಸ್ಕಾರ ಇಲ್ಲದಂತ ವ್ಯಕ್ತಿ ಎಲ್ಲಿ ಇಂಗ್ಲೆಂಡ್ ಅಲ್ಲಿ ಹೋದ್ರೇನು, ಅಮೆರಿಕದಲ್ಲಿ ಹೋದ್ರೇನು, ನಮ್ಮ ಊರಿನಲ್ಲಿ ಯಾವ್ದೋ ಒಂದು ಭಾರತ ನಗರ ಸ್ಕೂಲಲ್ಲಿ ಓದ್ಕೊಂಡ್ರೆ ಏನಿದೆ? ಸಂಸ್ಕಾರ ಅನ್ನೋಂಥದ್ದು ಮುಖ್ಯ ಆಗುತ್ತೆ. ಸಂಸ್ಕಾರ ಇಲ್ಲದಂತ ವ್ಯಕ್ತಿ ಎಲ್ಲಿ ಓದ್ಕೊಂಡ್ರೆ ಏನಿದೆ? ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತೇನೆ, ಯಾರ ಮೇಲೆ ಅಲಿಗೇಷನ್ ಮಾಡಲ್ಲ ನಾನು. ದಯವಿಟ್ಟು ಯಾರ ಮೇಲೆ ಕೂಡ ಕೋಪದಿಂದ ಮಾತಾಡೋದಾಗ್ಲಿ, ಅಲಿಗೇಷನ್ ಮಾಡೋದಾಗ್ಲಿ ಯಾವುದು ಕೂಡ ಇಲ್ಲ. ನಾನು ಯಾರು ಕೂಡ ಅವ್ರ ದೊಡ್ಡವ್ರ ಬಗ್ಗೆ ಮಾತಾಡೋದಾಗ್ಲಿ ಯಾವುದು ಕೂಡ ಇಲ್ಲ. ಒಬ್ಬ ಶಾಸಕನಾಗಿ ಹೆಂಗಿರ್ಬೇಕು ಹಂಗಿರ್ಬೇಕಾಗ್ಲಿ. ಅವರೆಲ್ಲ ಕೂಡ ಪ್ರಚೋದನೆ ಮಾಡೋದಂದ್ರೆ ಎಲ್ಲರ ಶಾಸಕರ ಜೊತೆಲಿ 50,000 ಮಂದಿ ಇರ್ತಾರೆ. ಅವ್ರು ಸೋತಿರ್ಬೋದು ಗೆದ್ದಿರ್ಬೋದು, ಎಲ್ಲರ ಶಾಸಕರ ಜೊತೆಲಿ 50,000 ಮಂದಿ ಇರ್ತಾರೆ. ಅಂದ್ರೆ ಶಕ್ತಿ ಪ್ರದರ್ಶನ ಮಾಡೋದು ಇದನ್ನ ಏನು ನಾವು ಒಂದು ವೇದಿಕೆ ಅಲ್ಲಲ್ಲ. ಶಕ್ತಿ ಪ್ರದರ್ಶನ ಚುನಾವಣೆ ಸಂದರ್ಭದಲ್ಲಿ ಮಾಡಬೇಕು, ಯಾರು ಬೇಕಾದ್ರೆ ಅವ್ರು ಗೆಲ್ಲಿಬಹುದು. ಅದಕ್ಕೋಸ್ಕರವಾಗಿ ನಾನು ಇದೆಲ್ಲ ಕೂಡ ತನಿಖೆಯನ್ನು ಮಾಡಲಿ. ಅವ್ರು ಏನು ಕೆಲಸ ಮಾಡ್ತಾರೋ ಅವರೆಲ್ಲ ಕೂಡ ಕೇಸುಗಳನ್ನ ಮಾಡಲಿ. ಬೇಕಾದ್ರೆ ನಾನು ಬೇಕಾದ್ರೆ ಎಂಕ್ವೈರಿಯನ್ನು ಮಾಡಲಿ, ಅವರು ಬೇಕಾದ್ರೆ ಎಂಕ್ವೈರಿ ಮಾಡ್ಕೊಳ್ಳಿ, ಅವ್ರು ತನಿಖೆ ಮಾಡಲಿ. ತನಿಖೆ ಮಾಡಂಗಿದ್ರಿಗಿನ ಯಾರಿಂದ ಮಾಡಿಸ್ರಿ? ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಎಂಕ್ವೈರಿ ಮಾಡಿಸ್ರಿ, ನಂದೇನು ಅಭ್ಯಂತರ ಇಲ್ಲ. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ಎಂಕ್ವೈರಿ ಮಾಡಿಸ್ರಿ. ತಪ್ಪಿದರಿದ್ರೆ ನಾವೆಲ್ಲಿ ಕೂಡ ಓಡೋಗಲ್ರಿ. ನಾವು ಯಾರೋ ರೀತಿಯಲ್ಲಿ ಆಂಟಿಸಿಪೇಟರಿ ಬೇಲ್ ತಗೊಂಡೋ ಮಂದಿ ಕೂಡ ಅಲ್ರಿ ನಾವು. ನಾನು ಭಾಳ ಕ್ಲಿಯರ್ ಆಗಿ ಹೇಳ್ತಿದ್ದೀನಿ. ನಾನು ಈ ತಪ್ಪಿ ಮಾಡಿದ್ರೆ ಇಲ್ಲೇ ಪೊಲೀಸರು ಬರಬೇಕು, ಇಲ್ಲೇ ಅರೆಸ್ಟ್ ಮಾಡ್ಬೇಕು. ನಾವು ಯಾರ ಥರ ಓಡೋಗಿ ಆಂಟಿಸಿಪೇಟರಿ ಬೇಲು ಇವತ್ತೇನಾಗುತ್ತೆ ನಾಳೆ ಯಾವುದು ಕಾಯಲ್ರಿ. ನಾನು ತಪ್ಪು ಮಾಡಿದ್ದೇನೆಂದ್ರೆ ಕಾನೂನಿಗೆ ಗೌರವ ಕೊಡ್ತೀನಿ. ಕಾನೂನು ಜೊತೆಲಿ ಪೊಲೀಸ್ ಇಲಾಖೆಗೆ ಪಾಪ ಅವ್ರು ರಾತ್ರಿ ಎಲ್ಲ ರಕ್ಷಣೆ ಮಾಡಿದಾರೆ ನಮ್ಮನ್ನ. ಅವ್ರು ಏನಿಲ್ಲಿದ್ರೆ ನಮ್ಮ ಮನೆ ನುಗ್ಗುತ್ತಾ ಇದ್ರಿ. ಅವ್ರು ರಕ್ಷಣೆ ಮಾಡಿದಾರೆ, ಅವ್ರು ಹೇಳಿದ್ರೆ ಇವತ್ತೇ ಆಗಲಿ ಸರೆಂಡರ್ ಆಗ್ತೀವಿ. ಆ ರೀತಿ ನಮ್ದು ಯಾವುದೇ ತಪ್ಪು ನಡೆದಿಲ್ಲ ರೀ. ಅದಕ್ಕೋಸ್ಕರ ಎಂಕ್ವೈರಿ ನಡೆಂಗಿದ್ರೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಅಲ್ಲಿ ನಡೀಲಿ. ಇಲ್ಲ ನಿಮಗೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಸ್ ಎಲ್ಲ ಮಾಡೋಕ್ಕಾಗಲ್ಲ ಅಂದ್ರೆ CBI ಕೊಡ್ರಲ್ಲ, CBI ಕೊಡ್ರಿ. CBIದಿಂದ ತನಿಖೆ ಆಗಲಿ. CBI ಕೊಟ್ಟು ತನಿಖೆ ಆದ್ರಿಗಿನ ಯಾರು ತಪ್ಪಿದ ಗೊತ್ತಾಗಲಿ. ಇವತ್ತು ಕೇವಲ ನೀವು ದೌರ್ಜನ್ಯನೇ ಮಾಡಬೇಕು. ದೌರ್ಜನ್ಯ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅಂದ್ರೆ ನಾವೇನೇ ಹೇಳಕ್ ಹೋಗುತ್ತೆ ನೋಡ್ರಿ. ಇವತ್ತು ನೀವು ಜಗಳ ಮಾಡೋಕೆ ಪ್ರಾರಂಭ ಮಾಡಿದಂಥ ಟೈಮಲ್ಲಿ ಇವತ್ತು ಜನಾರ್ದನ್ ರೆಡ್ಡಿ ಅವ್ರನ್ನ ಇವತ್ತೇನಲ್ಲ ನೋಡ್ರಿ. ದಿನನಿತ್ಯ ನೀವು ಗೆದ್ದಾಗಿನಿಂದನೇ ಇವತ್ತು ಜನಾರ್ದನ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಹೋದ ಕಡೆ ಎಲ್ಲ ಕೂಡ ತೊಂದರೆ ಮಾಡ್ತೀರಿ. ದಾರಿಯಲ್ಲಿ ಹೋದಂಥ ಟೈಮಲ್ಲೆಲ್ಲ ಕೂಡ ತೊಂದರೆ ಮಾಡ್ತೀರಿ.
ಅವ್ರ ಮನೆ ಹತ್ರ ಇದ್ರೆ ಕೂಡ ಅವ್ರು ಸಮಾಧಾನ ಕೊಡಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗುತ್ತೆ ರೀ? ನಾವು ಎಷ್ಟು ದಿನಗಳ ಕಾಲ ಕೈ ಕಟ್ಕೊಂಡು ಕೊಡೋಕ್ಕಾಗತ್ತೆ ರೀ? ಹಂಗಾಗಿ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿದಾರ. ನಮ್ಮ ಪಾರ್ಟಿ MLA ರೀ, ಫಸ್ಟ್ ಆಫ್ ಆಲ್ ನಮ್ಮ ಪಾರ್ಟಿ MLA ರೀ, ಅವರು ನಮ್ಮ ನಾಯಕರಿದಾರ್ರಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಬ್ಬ ನಾಯಕರಿದಾರ್ರಿ. ಅಂತ ಸಂದರ್ಭದಲ್ಲಿ ನಮ್ಮ ಪಾರ್ಟಿ ನಮ್ಮ ಅಧ್ಯಕ್ಷರನ್ನ ಅನಿಲ್ ಸೇರ್ಕೊಂಡು ನಾವೆಲ್ಲರೂ ಕೂಡ ಪಾರ್ಟಿ ಪರವಾಗಿ ನಮ್ಮ ಶಾಸಕರ ಪರವಾಗಿ ನಿಂತೀವ್ರಿ. ನಮ್ಮ ಮಾಜಿ ಶಾಸಕರು ಎಲ್ಲರೂ ಕೂಡ ನಿಂತೀವ್ರಿ. ಏನು ತಪ್ಪೇನಿದೆ ರೀ? ಅವ್ರ ಪಾರ್ಟಿಯಲ್ಲಿ ಇದ್ದಂಥ ಟೈಮ್ ಅವರು ಆದಂಥ ಟೈಮಲ್ಲಿ ನಮ್ಮ ಪಾರ್ಟಿಯಲ್ಲಿ ಇದ್ದಂಥ ಟೈಮ್ ನಮ್ಮ ಪಾರ್ಟಿ ಪರವಾಗಿ ನಿಂತಿದ್ದೀವಿ. ಅದರಲ್ಲಿ ಏನು ತಪ್ಪಿದೆ? ಅಂದ್ರೆ ನನ್ನ ವಿನಂತಿ ಇಷ್ಟೇ, ನೀವು ಏನನ್ನ ಮಾಡ್ಕೊಳ್ರಿ, ಇದನ್ನ ಏನೋ ಒಂದು ಬಣ್ಣ ಹಚ್ಚಕ್ಕಂತ ಹೋಗ್ಬೇಡ್ರಿ. ಅಲ್ರಿ, ಮಹರ್ಷಿ ವಾಲ್ಮೀಕಿಯವರ ಪುತ್ರಿ ಅನಾವರಕ್ಕೆ ಇಷ್ಟು ದೊಡ್ಡ ರಾಜ್ಯಂತೇನ್ರಿ? ಏನನ್ನ ಮಹರ್ಷಿ ವಾಲ್ಮೀಕಿಯವರ ಪುತ್ಳಿ ಅಂದ್ರೆ ನಾವು ಮಹರ್ಷಿ ವಾಲ್ಮೀಕಿ ಅವ್ರ ಬಗ್ಗೆ ರಾಮ್ಲವ್ರಿಗೆ ಹೇಳಕ್ಕಾಗುತ್ತೇನ್ರಿ? ಏನು ಮಾಡಿಲ್ಲ ಹೇಳ್ರಿ ರಾಮ್ಲವ್ರು? ಅಲ್ರಿ, ರಾಮ್ಲವ್ರು ಏನು ಮಾಡಿಲ್ಲ ನಾನು ಹೇಳೋದು ಬೇಡ್ರಿ, ಜನ ಹೇಳ್ತಾರ್ರಿ ರಾಮ್ಲವ್ರು ಏನು ಮಾಡಿದಾರೆ ಅಂತೇಳಿ. ನನಗೆ ಅಷ್ಟು ಗೌರವ ರೀ. ಇವತ್ತು ಈ ರೀತಿ ಬಣ್ಣ ಹಚ್ಚೋದು ಯಾರಿಗೂ ಕೂಡ ಸರಿಯಲ್ಲ ರೀ. ನಾನು ಜನಾರ್ದನ್ ರೆಡ್ಡಿ ಅವರು ಇವತ್ತು ನಮ್ಮ ಪಾರ್ಟಿ MLA ಆಗಿರೋ ಕಾರಣ ನಾವು ಅವ್ರ ರಕ್ಷಣೆ ಮಾಡೋಕ್ಕೂ ಸಲುವಾಗಿ ನಮ್ಮೆಲ್ಲ ಕಾರ್ಯಕರ್ತರು ಬಂದಿದ್ರಿ. ಇವತ್ತು ಸರ್ಕಾರ ಆಲ್ರೆಡಿ 144 ಸೆಕ್ಷನ್ ಹಾಕಿದ್ರಿ, ಕಾನೂನು ಗೌರವ ಕೊಡ್ತೀರಿ. ಯಾರು ಕೂಡ ಭಾಳ ಗುಂಪು ಆಗಲ್ಲ. ಇವತ್ತು ಪತ್ರಿಕೆ ಹೇಳಿಕೆ ಇದಂತೇಳಿ ಎಲ್ಲರೂ ಕೂಡ ಮಾತಾಡ್ಸಕ್ ಬಂದಾರ, ನಿನ್ನೆ ನೋಡಿದಾರ. ಹಂಗಾಗಿ ಅವ್ರು ಯಾರು ಕೂಡ ಕಾನೂನನ್ನು ಕೈ ತಗೊಂಡಂಥ ವ್ಯಕ್ತಿ ಅಲ್ರಿ. ನಾನು ಶಾಸಕರಿಗೆ ವಿನಂತಿ ಮಾಡೋದಿಷ್ಟೇ, ಶಾಸಕರೇ ನಿಮ್ಗೆ ಇನ್ನೂ ಉಜ್ವಲವಾದಂಥ ಭವಿಷ್ಯ ಇದೆ. ಇನ್ನು ಸಣ್ಣ ಹುಡುಗರು ಇದ್ರಿ, ತಾವೆಲ್ಲರೂ ಕೂಡ ರಾಜಕಾರಣದಲ್ಲಿ ಬೆಳಿಬೇಕನ್ನಂಥ ಟೈಮಲ್ಲಿ ಇದೇ ಯಾಕೆ ಅರಾತುರಿಯಲ್ಲಿ ಮಾಡ್ಕೊಳ್ತೀರಿ? ಯಾವತ್ತು ಸ್ಪೀಡ್ ಜಾಸ್ತಿ ಬರುತ್ತೆ ನಾವು ಅವತ್ತು ಆಕ್ಸಿಡೆಂಟ್ಗಳು ಆಗ್ತಾವೆ, ನೆನ್ಪಿಟ್ಕೊಳ್ಳಿ. ಸ್ಪೀಡ್ ಯಾವತ್ತು ಕೂಡ ಲಿಮಿಟೇಷನ್ ಇರ್ಬೇಕ್ರಿ. ಆ ಸ್ಪೀಡ್ ಆದಂಥ ಟೈಮಲ್ಲಿ ಆಕ್ಸಿಡೆಂಟ್ಗಳಾಗದಂತ ಖಂಡಿತ ಆಗುತ್ತೆ ರೀ. ದಯವಿಟ್ಟು ನೀವು ಎಲ್ಲರೂ ಕೂಡ ನಿಮ್ಮ ತಂದೆಯವರು ಕೂಡ ನಿಮಗೆಲ್ಲ ಮಾರ್ಗದರ್ಶನ ಮಾಡಿರ್ತಾರೆ ಅಂತ ಹೇಳ್ಕೊಂಡು, ಅವ್ರು ಕೂಡ ದೊಡ್ಡವರು ಇದ್ದಾರೆ, ಅವ್ರು ಕೂಡ ಮಾರ್ಗದರ್ಶನ ಮಾಡಿರ್ತಾರೆ. ಹಂಗಾಗಿ ದಯವಿಟ್ಟು ಇದನ್ನ ನೀವೇನು ಈ ಸರ್ಕಾರ ಏನು ತನಿಖೆ ಆಗುತ್ತೆ ಅಂತ ತನಿಖೆ ಆಗಲಿ. ನಾನು ಸರ್ಕಾರಕ್ಕೆ ಕೂಡ ಒತ್ತಾಯ ಮಾಡ್ತೀನಿ. ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಕೂಡ ನಾನು ವಿನಂತಿ ಮಾಡ್ಕೊತೀನಿ. ಅದೇ ರೀತಿಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ನಾನು ಆಲ್ರೆಡಿ ನಮ್ಮ ಏನು ಈ ಆದಂಥ ಘಟನೆಗಳೆಲ್ಲ ವಿವರಿಸಂಥ ಕೆಲಸ ಮಾಡಿದ್ದೀನಿ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ ಏನು ನಮ್ಮ ಪಾರ್ಟಿ ವಿಚಾರದ ಬಗ್ಗೆ, ಇಲ್ಲಾದಂಥ ಘಟನೆಗಳ ಬಗ್ಗೆ, ರಾತ್ರಿ ಆದಂಥ ಘಟನೆಗಳ ಬಗ್ಗೆ ಎಲ್ಲವನ್ನು ಕೂಡ ತಿಳಿಸಂಥ ಕೆಲಸ ಮಾಡಿದ್ದೀನಿ. ನಮ್ಮ ಗೋವಿಂದ ಕಾರಜೋಳ ಸಾಹೇಬರಿಗೆ ಎಲ್ಲರಿಗೂ ಕೂಡ ತಿಳಿಸಂಥ ಕೆಲಸ ಮಾಡಿದ್ದೀನಿ. ನಮ್ಮ ರಾಷ್ಟ್ರೀಯ ನಾಯಕರುಗಳು ಯಾರ್ಯಾರಿಗೆ ನಾನು ಏನೇನು ತಿಳಿಸ್ಬೇಕಾಗಿತ್ತು ಎಲ್ಲವನ್ನು ಕೂಡ ತಿಳಿಸಂಥ ಕೆಲಸ ಮಾಡಿದ್ದೀನಿ. ನಮ್ಮ ಪಾರ್ಟಿ ಏನಿದೆನೋ ನಾವು ಏನಿದ್ರೆ ಕೂಡ ಪಾರ್ಟಿ ಸಲುವಾಗಿ, ವ್ಯಕ್ತಿ ಸಲುವಾಗಿ, ಜನಾರ್ದನ್ ರೆಡ್ಡಿ ಅವರ ಸಲುವಾಗಿ ನಾವೆಲ್ಲರೂ ಕೂಡ ಇವತ್ತು ಟೊಂಕು ಕಟ್ಟಿಕೊಂಡು ಹೋರಾಟವನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಹಂಗೆ ವಿಶೇಷವಾಗಿ ಇವತ್ತು ಏನನ್ನ ನನ್ನ ಪತ್ರಿಕೆ ಹೇಳಿಕೆಯಲ್ಲಿ ಬಿಟ್ಟಿದ್ರೆ, ಇವತ್ತು ನಿನ್ನೆ ಹೇಳ್ತಾ ಇದ್ರಂತೆ ಏನಂದೇಳಿ, ಇಲ್ಲ ರಾಮ್ಲೋರ್ ಮನೆ ಹತ್ರ ಅಲ್ಲ, ಜನಾರ್ದನ್ ರೆಡ್ಡಿ ಅವ್ರ ಮನೆ ಹತ್ರ ಹೋಗಿ ಆ ಶವ ಏನಿದೆನೋ ಅದ್ರ ಹಿಡ್ಕೊಂಡು ಒಂದು ಅಲ್ಲಿಂದನೇ ಹೋರಾಟ ಮಾಡ್ರಿಲ್ಲ. ನಮ್ದೇನು ಅಭ್ಯಂತರ ಇಲ್ರಿ, ನಮ್ದು ಯಾವುದೇ ಅಭ್ಯಂತರ, ನಮ್ ತಪ್ಪೇ ಮಾಡಿಲ್ರಿ. ಅಲ್ರಿ, ನಮ್ಗೆ ಗುಂಡಿಂದ ಆರಿಸಿದನ್ರಿ, ಅವ್ನು ಸತೀಶ್ ರೆಡ್ಡಿ ಅವ್ರು ಗುಂಡಾರಿಸನ್ರಿ. ಅವ್ರು ಹಿಂಬಾಲಕರಾದಂಥ ಅವ್ನು ಯಾರು ಅಂಗರಕ್ಷಕರು, ಗನ್ ಮ್ಯಾನ್ಗಳು ಅಂಗರಕ್ಷಕರು ಗುಂಡಾರಿಸ್ಯಾರ್ರಿ. ನಮ್ದು ಯಾವುದೇ ತಪ್ಪಿಲ್ಲ ರೀ, ನಾವ್ಯಾಕ್ರಿ? ಅಲ್ರಿ, ಅವ್ರ ಮನೆ ಇವ್ರು ಜನಾರ್ದನ್ ರೆಡ್ಡಿ ಹತ್ರ ಮನೆ ಹೊತ್ತದ್ದು ಅವರೇ ಜಗಳ ಮಾಡಿಕೊಂಡು, ಅವರೇ ಪೆಟ್ರೋಲ್ ಬಾಂಬ್ಗಳು ತಂದುಕೊಂಡು, ಅವರೇ ಗುಂಡಾರಿಸಿ, ಅವ್ರ ಗುಂಡು ಅವ್ರ ಆವೇಶ ರೀ. ಎಷ್ಟು ಆವೇಶ ಅಂದ್ರೆ ಅವ್ರಿಗೆ ಇವಾಗ ಬಿಟ್ಟರೆ ಸುಟ್ಟಾಕ್ತಾರ್ರಿ. ಅವ್ರು ನೋಡ್ಬೇಕಾಯ್ತ್ರಿ. ನಿನ್ನೆ ನೋಡ್ತಾ ಇದ್ರೆ ಹೆಂಗ್ ಕುಣಿತಿದ್ರಿ ಅಂದ್ರೆ, ಈಗ ಅವರು ಬಿಟ್ಟಿದ್ರೆ ಮನೇಲಿ ನುಗ್ಗಿ ಎದ್ಬೇಕಾದ್ರೆ ಮಾಡಂತ ಸ್ಥಿತಿಯಲ್ಲಿ ಇರ್ತಾ ಇದ್ರು. ಹಂಗಾಗಿ ಇವತ್ತು ಬಹಳ ಗುಂಡುಗಳು ಕೂಡ ಅಷ್ಟಂತ ಕೆಲಸ ಮಾಡಿದಾರೆ. ಇವು ಬಹಳ ದಿನ ನಡೆಯಲ್ಲ ರೀ. ದೌರ್ಜನ್ಯಗಳು, ಗುಂಡಾಗಿರಿಗಳು ನಮ್ಮ ಬಳ್ಳಾರಿಯಲ್ಲಿ ನಡೆಯಲ್ರಿ. ಎಲ್ಲರೂ ನೋಡ್ಯಾರ್ರಿ ಈ ಕಾಲದಲ್ಲಿ. ಸಣ್ಣ ಹುಡುಗರು ಕೂಡ ಇವತ್ತಿನ ಕಾಲದಲ್ಲಿ ಟೆಕ್ನಾಲಜಿ ಜಾಸ್ತಿ ಇರೋ ಕಾರಣ ಏನಾಗುತ್ತೆ ಎಲ್ಲವನ್ನು ಕೂಡ ನೋಡ್ತಾರೆ. ಹಂಗಾಗಿ ಇವತ್ತು ಈ ಗುಂಡಾಗಿರಿಗೆ ನಾವು ಇವತ್ತು ಕೂಡ ಬೈಬಿಡಲ್ರಿ. ದಯವಿಟ್ಟು ತನಿಖೆ ಆಗಲಿ. ತನಿಖೆಯಲ್ಲಿ ಯಾರ್ಯಾರು ತಪ್ಪಿದಸ್ಥರಿದ್ದಾರೋ ಅವ್ರಿಗೆ ಒಂದು ರೀತಿ ಗೊತ್ತಾಗುವಂಥ ಕೆಲಸ ಆಗಲಿ. ಬೇಕಾದ್ರೆ ನೋಡ್ರಿ, ಇದು ಟೈಮಿಂಗ್ ನೋಡ್ಕೊಟ್ಟಿ, ಟೈಮಿಂಗ್ ಜೊತೆಲಿ ಅವರು ಗುಂಡಾರಿಸುವಂಥ ಟೈಮಲ್ಲಿ ನೋಡ್ರಿ, ಇದೆಲ್ಲ ಕೂಡ ಗುಂಡಾರಿಸುವಂಥ ಟೈಮಲ್ಲಿ ಆ ಹುಡುಗ ಹೆಂಗ್ ಸತ್ತು ಬಿದ್ದಾನಂತ ಕೂಡ ಗೊತ್ತಾಗುತ್ತೆ ರೀ. ಪಾಯಿಂಟ್ ಬ್ಲಾಂಕಲ್ಲಿ ಇಟ್ಟು ಹೊಡೆದಾರ್ರಿ ಆ ಹುಡುಗಕ್ಕೆ. ಪಾಯಿಂಟ್ ಬ್ಲಾಂಕಲ್ಲಿ ಇಟ್ಟು ಹೊಡೆದನ್ರಿ. ಪಾಯಿಂಟ್ ಬ್ಲಾಂಕಲ್ಲಿ ಇಟ್ಟು ಹೊಡೆದಂಥ ಟೈಮಲ್ಲಿ ಅವ್ನು ಹೊತ್ಕೊಂಡು ಹೋಗೋದು ಕೂಡ ಅವ್ರ ಕೈಲಿ ಆಗಲಿಲ್ಲ ರೀ. ಹಂಗಾಗಿ ನೋಡ್ರಿ, ಇದೆಲ್ಲ ನೋಡ್ರಿ, ಪೆನ್ನು ಓಪನ್ ಆಗಿದೆ ರೀ. ಅವರಷ್ಟು ಅವರೇ ಮಾಡ್ಕೊಂಡ್ರಿ. ಆವೇಶ ನೋಡ್ರಿ, ಆವೇಶ ಇದ್ದಂಥ ಟೈಮಲ್ಲಿ ಹಿಂಗೆ ನಡೀತಾವ್ರಿ. ಹಂಗಾಗಿ ಇವತ್ತು ಅವರೆಲ್ಲ ತಪ್ಪುಗಳನ್ನು ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಮೇಲೆ, ಜನಾರ್ದನ್ ರೆಡ್ಡಿ ಮೇಲೆ ಓರಿಸ್ಬೇಕಂತ ಬಂದಾರ. ರಾತ್ರಿ ಎಷ್ಟೊತ್ತಾಯ್ತು ಗೊತ್ತೇನ್ರಿ? ಆ ಮನುಷ್ಯಗೆ 2 ಗಂಟೆ ತನಕ ಇಲ್ಲೇ ಕುಂತಾನ್ರಿ. ನಾನು ಕೇಳಿದೆ, ಯಾಕಪ್ಪ ಇಲ್ಲ ಕುಂತೀರಿ, ಇಲ್ಲಿ ಏನು ಕೆಲಸ ಇದೆ ನಿಮಗೆ? ಅಲ್ರಿ, ಅವ್ರು ಜಗಳ ಮಾಡೋಕ್ಕೂ ಬಂದು
ನೋಡ್ರಿ ಹೆಂಗಿದೆ ಕತೆ ನೋಡ್ರಿ. ಅವ್ರು ಜಗಳ ಮಾಡಕ್ಕ ಮುಂಚಿಂದ ಪ್ರೀ ಪ್ಲಾನ್ ಮಾಡಿಕೊಂಡು ಪೆಟ್ರೋಲ್ ಬಾಂಬ್ಗಳು ತಂದು ಆ ಪೆಟ್ರೋಲ್ ಬಾಂಬ್ಗಳ ಜೊತೆ ಜನರನ್ನು ಜೋಡಿಸ್ಕೊಂಡು ಮನೆ ಮೇಲೆ ಕಲ್ಲು ಹಾಕೊಂಡು ಎಲ್ಲ ಕೂಡ ಪ್ಲಾನ್ ಮಾಡಿಕೊಂಡು ಜಗಳ ಪ್ರಾರಂಭ ಮಾಡಿ ಅವ್ರ ರಿವಾಲ್ವರಿಂದ ಅವರೇ ಕೊಲಿಕೊಂಡು ಇವಾಗ ಮತ್ತೆ ಪುನಃ ಮನೆಗೆ ಹೋದ್ರೆ ಎಲ್ಲಿ ಚಿಮಾರ್ ಆಗ್ತಾರೆ ಅಂತೇಳಿ ಇಲ್ಲೇ ಕುಂತಾನ. ಯಾಕೆ ಕುಂತಾನಪ್ಪ ಅಂದ್ರೆ ಜನಾರ್ದನ್ ರೆಡ್ಡಿ ಕೊಳ್ಳ ಕಟ್ಟಬೇಕಂತ, ಜನಾರ್ದನ್ ರೆಡ್ಡಿ ಅವ್ರ ಕೊಳ್ಳ ಕಟ್ಟಬೇಕಂತೇಳಿ ಕುಂತಾನ. ಅವರು ಜನಾರ್ದನ್ ರೆಡ್ಡಿ ಕೊಳ್ಳ ಕಟ್ಟಬೇಕಂತ ಕುಂತಾರ. ಹಂಗಾಗಿ ನಾನು ಬಹಳ ಕ್ಲಿಯರ್ ಆಗಿದ್ದೇನೆ. ಅವ್ರ ಎಂಕ್ವೈರಿ ನಡೀಲಿ, ಎಂಕ್ವೈರಿ ನಡೆಯುವಂತ ಟೈಮಲ್ಲಿ ಅವ್ರು ಯಾವ ಎಂಕ್ವೈರಿನ ಮಾಡಲಿ, ನಂದು ಬೇಡಿಕೆ ಇಷ್ಟೇ, ಸಿಟ್ಟಿಂಗ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡಿಸ್ರಿ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡಿಸ್ರಿ. ಇಲ್ಲ ಅಂದ್ರೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಹತ್ರ ನೀವು ಎಂಕ್ವೈರಿ ಮಾಡ್ಸಕ್ ಆಗಲ್ಲ ಅಂದ್ರೆ ಸಿಬಿಐ ಕೊಡ್ರಿ, ಸಿಬಿಐ ಕೊಡ್ರಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಎಲ್ಲಿ ಕೂಡ ನಾನು ಈ ಮನೆ ಬಿಟ್ಟು ಎಲ್ಲಿ ಹೋಗಲ್ಲ, ನಾನು ಬೇಕಾದ್ರೆ ಇಲ್ಲೇ ಕಾಯ್ತಿರ್ತೀನಿ. ತಪ್ಪು ಮಾಡಿ ರಾಮ್ಲು ನಿನ್ನ ಕಡೆಯಿಂದ ತಪ್ಪು ಆಗಿದೆ. ನಾನು ಐ ಜಿ ಮೇಡಮ್ ಕೂಡ ಬಹಳ ಕ್ಲಿಯರ್ ಆಗಿ ಹೇಳ್ತೀನಿ, ಮೇಡಮ್ ಅವರೇ ನಾನು ಯಾವತ್ತೂ ಕೂಡ ಎಲ್ಲಿ ಹೋಗಲ್ಲ ಮೇಡಮ್ ಅವರೇ. ಅಲ್ಲಿ ಮನುಷ್ಯ ಒಬ್ಬ ಹುಡುಗ ತೀರ್ಕೊಂಡೋಗಿದಾನ. ಆ ತೀರ್ಕೊಂಡದಂತ ರಾಜಶೇಖರ್ ರೆಡ್ಡಿ ಅವರು ಏನಿದಾರೋ ಅವ್ರಿಗೆ ತೀರ್ಕೊಂಡೋಗಿದ್ದಕ್ಕೋಸ್ಕರವಾಗಿ ಯಾರು ಗುಂಡು ಹಾರಿಸಿದಾರೋ ಆ ಗುಂಡು ಎಲ್ಲಿಂದ ಬಂದಿದ್ದಂತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಗೊತ್ತಾಗುತ್ತೆ, ಫೋರೆನ್ಸಿಕ್ ಗೊತ್ತಾಗುತ್ತೆ. ನೀವು ಯಾವಾಗ ಹೇಳ್ತೀರಿ ಹೇಳ್ರಿ, ನೀವು ಬರೋದೇ ಬೇಕಿಲ್ಲ. ನೀವು ಹೇಳಿದ್ರೆ ಎಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ ನಾನೇ ಕರ್ಕೊಂಡ್ಬರ್ತೀನಿ. ಜನಾರ್ದನ್ ರೆಡ್ಡಿ ಅವ್ರನ್ನ, ಸೋಮಶೇಖರ್ ರೆಡ್ಡಿ ಅವ್ರು ಯಾರ್ಯಾರು ಇದ್ದಾರೋ ಎಲ್ಲರನ್ನ ಅಲ್ಲಿ ಕರ್ಕೊಂಡ್ಬರ್ತೀನಿ. ದಯವಿಟ್ಟು ನಾನು ಶಾಸಕರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ಇದನ್ನ ತಾವು ರಾಜಕಾರಣ ಬೆಳೆಸೋದ್ರಿಂದ ನೀವೇನೋ ಏನೋ ಇದೆ, ನಾವು ಏನೋ ಮಾಡ್ತೀವಿ ಅನ್ನೋದ್ರಿಂದ ಅವೆಲ್ಲ ನಡೆಯಲ್ಲ ಬಾಬು. ನಿನಗೆ ಸಣ್ಣ ಹುಡುಗಿದಿಗೆ ಇನ್ನು ತಿಳುವಳಿಕೆನ ಭಾಳ ದೊಡ್ಡ ಮಟ್ಟಕ್ಕೆ ತಾವು ಹೋಗ್ಬೇಕಾಗಿದೆ, ತಿಳುವಳಿಕೆ ಅರ್ಥವನ್ನು ಮಾಡ್ಕೋಬೇಕಾಗಿದೆ. ನಾನು ಒಬ್ಬ ಹಿರಿಯನಾಗಿ ಈ ರೀತಿ ಸಲಹೆ ಕೊಡಬಲ್ಲಾಗಲಿ, ನಾನು ಬೇರೆ ಏನೂ ಹೇಳೋಕ್ಕಾಗಲ್ಲ. ನಿನ್ನ ಬಗ್ಗೆ ಏನು ಕೂಡ ನೀನು ಮಾತಾಡಿದಂಗೆ ನಾನು ಮಾತಾಡೋ ಕೂಡ ಆಗಲ್ಲ. ಐ ವೆರಿ ಕ್ಲಿಯರ್, ನಾನು ಹಿರಿಯನಾಗಿ ನೀನು ಸಲಹೆ ಕೊಡಬಲ್ಲೆ. ಘಟನೆ ಬಗ್ಗೆ ನೀವು ಸೇರಿದಂತೆ ಜಾರಡಿ ಸರ್ ಅವರೆಲ್ಲ ಸೇರಿದಂತೆ 11 ಜನರ ಮೇಲೆ FIR ಆಗಿದೆ. ಈ ಘಟನೆ ಬಗ್ಗೆ ನೀವೇನಾದ್ರೂ ದೂರು ಕೊಡ್ತೀರಾ? ಅಲ್ಲ, ಆಲ್ರೆಡಿ ನಾನು ನಮ್ಮ ಜನಾರ್ದನ್ ರೆಡ್ಡಿ ಅವ್ರ ಜೊತೆಲಿ, ನಮ್ಮ ಕಾನೂನು ಸಲಹೆಗಾರರಾದಂಥ ಸಿದ್ದಾರೆಡ್ಡಿ ಅವ್ರ ಜೊತೆಲಿ ಕೂಡ ನಾನು ಮಾತಾಡೀನಿ, ಹಿರಿಯರ ಜೊತೆಲೆಲ್ಲ ಕೂಡ ಮಾತಾಡಿದ್ದೀನಿ. ಜನಾರ್ದನ್ ರೆಡ್ಡಿ ಅವ್ರಿಗೆ ನಾನೇನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ ಅಂದರೆ, ನೋಡ್ರಿ ನಿಮ್ಮ ಮನೆ ಹತ್ರ ಬಂದಾರ, ಅವರು ನಿಮ್ಮ ಮನೆ ಹತ್ರ ದಾಖಲೆ ಮಾಡಿದಾರ, ನಿಮ್ಮ ಮನೆ ಹತ್ರ ಬಂದು ಗನ್ಮ್ಯಾನ್ಗಳು ಹಿಡ್ಕೊಂಡು, ಗುಂಡಾಗಳನ್ನ ಹಿಡ್ಕೊಂಡು ಒಬ್ಬ ಮನೆ ಹತ್ರ ಹೆಣ್ಮಕ್ಳು ಅಡ್ಡಾಡ್ತಿರ್ತಾರ್ರಿ, ಅವ್ರ ಮನೆ ಹತ್ರ ಇದ್ದಂಥ ಮಕ್ಕಳು ಅಡ್ಡಾಡ್ತಿರ್ತಾರ್ರಿ. ಯಾರೋ ಮನೆ ಹತ್ರ ಹೋಗಿ ಒಬ್ಬ ಈ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅನ್ಕೊಳ್ರಿ, ಆ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮನೆ ಹತ್ರ ಹೋಗಿ ನಿಮ್ಮ ಬ್ಯಾನರ್ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಗೆ ಕಟ್ತೀವಿ ಅಂದ್ರೆ ಹೆಂಗೆ ಒಪ್ಪುತ್ತಾನ? ಒಬ್ಬ ಶಾಸಕರ್ರಿ, ಅವರು ಬ್ಯಾನರ್ ಕಟ್ಟಂಥ ವಿಚಾರದಲ್ಲಿ ಹಿಂಗೆಲ್ಲ ಬಂದು ಗುಂಡಾಗಳನ್ನ ಹಿಡ್ಕೊಂಡು ರೌಡಿಜಮ್ ಮಾಡೋದ್ರಿಂದ ಆಲ್ರೆಡಿ ನಿಮ್ಮ ಮನೆಗೆ ತೊಂದರೆ ಮಾಡಿದ್ದಾರೆ ಅನ್ನೋಂಥದ್ದು ವಿನಂತಿಯನ್ನು ನಾನು ಜನಾರ್ದನ್ ರೆಡ್ಡಿ ಹತ್ರ ಕೂಡ ಚರ್ಚೆ ಮಾಡಿದ್ದೀನಿ. ಜನಾರ್ದನ್ ರೆಡ್ಡಿ ಅವರು ಆಲ್ರೆಡಿ ಕಂಪ್ಲೇಂಟನ್ನು ಕೂಡ ಫೈಲ್ ಮಾಡಬೇಕು ಅಂತೇಳಿ, ಏನು ಒಂದು ಗುಂಡು ಏನು ಜನಾರ್ದನ್ ರೆಡ್ಡಿ ಮೇಲೆ ಹತ್ಯೆ ಪ್ರಯತ್ನ ಏನು ಮಾಡಿದ್ದಾರೆ ಅಂತ ಅವ್ರು ಸ್ಪಷ್ಟೀಕರಣ ಏನು ಕೊಟ್ಟಿದ್ದಾರೋ ಆ ಸ್ಪಷ್ಟೀಕರಣ ಕೂಡ ಜನಾರ್ದನ್ ರೆಡ್ಡಿ ಅವರು ಅದನ್ನ ಕೇಸ್ ಫೈಲ್ ಮಾಡ್ತೀನಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾರೆ. ನಾನೇನು ಹೇಳ್ತಾ ಇದ್ದೀನಿ, ಅವರು ಏನೇ ಕೇಸ್ ಮಾಡಿರಲಿ, ನಮ್ಮ ಕಡೆಯಿಂದ ಯಾವುದು ಕೂಡ ಸಿಂಗಲ್ ಅಜೆಂಡಾ, ಸಿಂಗಲ್ ಪಾಯಿಂಟು ನಮ್ಮ ಕಡೆಯಿಂದ ಒಂದು ತಪ್ಪು ನಡೆದಿಲ್ಲ. ವೆರಿ ಕ್ಲಿಯರ್ ಆಗಿ ಹೇಳ್ತೀವಿ. ಅವ್ರು ಮಾಡ್ಕೊಂಡಿರೋ ಅವ್ರ ತಪ್ಪಿನಿಂದನೇ ಆ ಹುಡುಗ ತೀರ್ಕೊಂಡೋಗಿದ್ದಾನೆ. ಬೇಕಾದ್ರೆ ಇವತ್ತು ಶಾಸಕರ ಆವೇಶದಲ್ಲಿದ್ದಾನ, ಅವರು ಕೋಪದಲ್ಲಿದ್ದಾರೆ. ನಾನು ಶಾಸಕ, ನನ್ನ ಸರ್ಕಾರ, ಮುಖ್ಯಮಂತ್ರಿಗಳು ಅದು ಪ್ಲಾನು ಫೇಲ್ ಆದಂಥ ಟೈಮಲ್ಲಿ ಅವ್ರು ಏನು ಅಂದ್ಕೊಂತ ಇದ್ದಾರೆ, ನಮ್ಗೆ ಕೊಡ್ಲಿಕ್ಕೆ ಕಟ್ಟಬೇಕು. ಬೇಡ, ಆವೇಶ ಬೇಡ. ಇದರಲ್ಲಿ ವೆರಿ ಕ್ಲಿಯರ್ ಇಲ್ಲ, ಆವೇಶ ಬೇಡ. ತನಿಖೆ ಆಗಲಿ, ಪೊಲೀಸರು ತನಿಖೆ ಮಾಡ್ತಾರ ಮಾಡಲಿ. ಆ ಬುಲೆಟಲ್ಲಿ ಯಾರು ಬುಲೆಟಲ್ಲಿದೆ, ಅವರು ಯಾರು ದೇಹದಲ್ಲಿದೆ ಆ ಬುಲೆಟ್ ಅನ್ನ ತಗೊಂಡು ನೋಡ್ಲಿ. ಆ ಬುಲೆಟ್ ತೆಗೆದು ನಮ್ಮ ಕಡೆ ಇದ್ದಂಥ ಪೊಲೀಸರು ಆಲ್ರೆಡಿ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ. ಯಾರ್ಯಾರು ಪೊಲೀಸರು ಇದ್ರು ಎಲ್ಲ ಗನ್ನುಗಳೆಲ್ಲ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಪೊಲೀಸರು ಹ್ಯಾಂಡ್ ಓವರ್ ಮಾಡ್ಕೊಂಡು ಹೋಗ್ಯಾರ. ಅವರೆಲ್ಲ ಕೂಡ ಎಂಕ್ವೈರಿ ಮಾಡಲಿ. ಬಾಬು ನೀನು ಏನು ಹೇಳಿದ್ರೆ ನಾನು ಹೇಳ್ತೀನಲ್ಲ, ನೀನು ಏನು ಹೇಳಿದ್ರೆ ಅದು ಕೇಳ್ತೀನಪ್ಪ. ಬಾಬು ನಾನು ಹೇಳೋದಿಷ್ಟೇ, ನಾರಾ ಭರತ್ ರೆಡ್ಡಿ ಅವರೇ ನೀನು ಏನು ಹೇಳಿದ್ರೆ ಅದು ನಾನು ಕೇಳ್ತೀನಿ. ನೀನು ಏನು ನಮ್ಮ ಕಡೆ ತಪ್ಪಾಗಿದೆ ಅಂತ ಹೇಳ, ಅದು ನೀನು ಪ್ರೂವ್ ಮಾಡು. ನೀನು ಹೇಳಿದ ಮಾತು ನಾನು ಏನು ಹೇಳಿದ್ರೆ ಎಂಕ್ವೈರಿ ಹೈಕೋರ್ಟ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡ್ಕೊಳ್ಳಿ, CBI ಎನ್ಕ್ವೈರಿ ಮಾಡಿರಿ. ನೀವು ತಪ್ಪದಸ್ತ್ರ ಅಂದರೆ ಆ ಹುಡುಗಿ ಏನು ಹೇಳಿದ್ರೆ ನಾನು ಅದು ಕೇಳ್ತೀನಿ. ಸರ್ ನೆಕ್ಸ್ಟ್ ಸರ್ ಇನ್ನೂ ಮಾತಾಡ್ತೀನಿ ಸರ್. ನೀವೇನು ಮಾತಾಡ್ತೀರಾ? ಈ ವಿಷಯದಲ್ಲಿ ನಿಮ್ಮ ಪಾರ್ಟಿ ಸರ್ ಮುಖಂಡರು ಯಾರಾದರೂ ಬರ್ತಾ ಇದ್ದಾರೆ? ನೋಡ್ರಿ ನಮ್ಮ ನಾನು ನಿನ್ನೆಯಿಂದ ಕೂಡ ಸತತವಾಗಿ ನಮ್ಮೆಲ್ಲ ನಾಯಕರ ಜೊತೆಲಿ ಮಾತಾಡ್ತಾ ಇದ್ದೀನಿ. ನಮ್ಮ ನಾಯಕರು ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು, ನಂತರ ವಿರೋಧ ಪಕ್ಷದ ನಾಯಕರಾದಂಥ ಜನಾರ್ದನ್ ರೆಡ್ಡಿ ಅವರು, ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವ್ರ ಜೋಡಿ ಕೂಡ ಮಾತಾಡಿದ್ದಾರೆ. ಅಶೋಕ್ ಅವ್ರ ಜೊತೆಲಿ ಮಾತಾಡಿದಾರ. ಇವರು ಸೋಮಶೇಖರ್ ರೆಡ್ಡಿ ಅವರು ಕೂಡ ಮಾತಾಡಿ, ನಾನು ಮಾತಾಡಿಲ್ಲ.
ನಾನು ಮಾತಾಡಿದ್ದು ವಿಜೇಂದ್ರ ಅಧ್ಯಕ್ಷರ ಜೊತೆಯಲ್ಲಿಂದೇ ಮಾತಾಡಿದ್ದೀನಿ. ಮತ್ತೆ ಪುನಃ ನಾನು ಬೇರೆಯವ್ರು ನಮ್ಮ ಮುಖಂಡರಿಗೆಲ್ಲ ಕೂಡ ಈ ವಿಚಾರವನ್ನು ಮುಟ್ಸೋಂಥ ಕೆಲಸ ಮಾಡ್ತಿದ್ದೀನಿ. ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಈ ಘಟನೆ ತಿಳಿದ ನಂತರ ನನಗೆ ಬೆಳಗ್ಗೆ ಫೋನ್ ಮಾಡಿದ್ರು. ಫೋನ್ ಮಾಡಿದ ನಂತರ ಎಲ್ಲ ವಿಚಾರಗಳನ್ನು ತಿಳಿಸಿದ್ದೀನಿ. ನಮ್ಮ ಅಧ್ಯಕ್ಷರಿಂದ ಅನಿಲ್ ಅವರು ಕೂಡ ತಿಳಿಸಿದಾರ, ಜನಾರ್ದನ್ ರೆಡ್ಡಿ ಅವರು ಎಲ್ಲ ವಿಚಾರಗಳನ್ನು ತಿಳಿಸಿದಾರ. 5 ಗಂಟೆ ಒಳಗಡೆನೆ 5 ಗಂಟೆಗೆ ರಾಜ್ಯಾಧ್ಯಕ್ಷರಿಂದ ವಿಜೇಂದ್ರ ಅವರು ಇಲ್ಲಿ ಜನಾರ್ದನ್ ರೆಡ್ಡಿ ನಿವಾಸಕ್ಕೆ ಬರ್ತಾ ಇದ್ದಾರೆ. ಜನಾರ್ದನ ರೆಡ್ಡಿ ಮೇಲೆ ಸತೀಶ್ ರೆಡ್ಡಿಯೇ ಗುಂಡು ಹಾರಿಸಿರಬಹುದು. ಸತೀಶ್ ರೆಡ್ಡಿ ಅಥವಾ ಅವನ ಗನ್ಮ್ಯಾನ್ ನಿಂದ ಫೈರಿಂಗ್ ಆಗಿರಬಹುದು. ನನ್ನ ಜೀವನದಲ್ಲಿ ಯಾವತ್ತೂ ಹತ್ಯೆ ರಾಜಕಾರಣ ಮಾಡಿಲ್ಲ ಅಂತ ಶ್ರೀರಾಮುಲು ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ದರು. ಖಾಸಗಿ ವ್ಯಕ್ತಿಯ ರಿವಾಲ್ವರ್ನಿಂದ ಫೈರ್ ಆಗಿದೆ, ಪೊಲೀಸರಿಂದ ಆಗಿಲ್ಲ. ಪೊಲೀಸರ ಬಳಿ 35mm ಬುಲೆಟ್ ಇರುತ್ತೆ. ಆದ್ರೆ ಇಲ್ಲಿ ಫೈರ್ ಆಗಿರೋದು 75mm ಬುಲೆಟ್. ಸತೀಶ್ ರೆಡ್ಡಿ ಅಥವಾ ಬೆಂಬಲಿಗರಿಂದಲೇ ಗುಂಡಿನ ದಾಳಿ ಆಗಿರೋದು ಅಂತ ಶ್ರೀರಾಮುಲು ಹೇಳಿಕೆ ಕೊಟ್ಟರು. ಸುದ್ದಿಗೋಷ್ಠಿಯಲ್ಲಿ ನಡೀತಾ ಇದೆ ಈಗ ಸುದ್ದಿಗೋಷ್ಠಿ. ನಮ್ಮ ಬಹಳಷ್ಟು ಮಂದಿ ಹುಡುಗರು ಕೂಡ ಪೆಟ್ಟು ಬಿದ್ದಿದೆ. ಇವ್ರಿಗೆ ಸೋಮಶೇಖರ್ ರೆಡ್ಡಿ ಅವರು ಪೆಟ್ಟು ಬಿದ್ದಿದೆ. ಪತ್ರಕರ್ತರು ಕೂಡ ಬಹಳ ಮಂದಿ ಪೆಟ್ಟು ಬಿದ್ದಿದೆ. ಯಾರು ಹೇಳ್ಕೊಳಲ್ಲ, ಯಾಕೆ ಬಿಡಪ್ಪ ನಾವೇ ಕೇಳ್ಕೊಂಡ್ರೆ ನಮ್ಗೆ ಯಾಕೆ ಹೇಳ್ಕೊಡ್ತೇವೆ. ಅವ್ರಿಗೇನಂದ್ರೆ ಕಾನೂನು ಪ್ರಕಾರ ನಾವು ಬಿಗಿ ಮಾಡ್ಕೋಬೇಕಂದ್ರೆ ಅವರು ಆಸ್ಪತ್ರೆದಲ್ಲಿ ಇರ್ಬೇಕನ್ನಂತಂದ್ರೆ ಆಸ್ಪತ್ರೆದಲ್ಲಿ ಇರಬೇಕು ಅನ್ನೋ ಕಾರಣದಿಂದ ಅವರು ಆಸ್ಪತ್ರೆಯ ಏನು ಅದೇನಂತಾರೆ ಇದು ಆಸ್ಪತ್ರೆಯಲ್ಲಿ ಅನುಕಂಪ ನೋಡಿಸ್ಬೇಕಂದ್ರೆ ಅನುಕಂಪ ಗಿಟ್ಟಿಸ್ಕೋಬೇಕಂದ್ರೆ ಅವ್ನು ಏನಾಗಿಲ್ರಿ, ಅವ್ನು ಏನಾಗಿಲ್ಲ. ವೆರಿ ಕ್ಲಿಯರ್ ಹೇಳ್ತೀನಿ ರೀ. ಅಲ್ಲ ಅವ್ನು ಏನಾಗಿಲ್ಲ ರೀ, ಅವ್ನು ಏನಾಗಿಲ್ರಿ. ಅವ್ನು ಚಲೋ ಇದ್ದಾನ್ರಿ. ಅವ್ನ ಬ್ಯಾಂಡೇಜ್ಗಿಲ್ಲೆಲ್ಲ ಕೂಡ ಬೋಗಸ್ ಬ್ಯಾಂಡೇಜ್ ಅದೆಲ್ಲ ನೆನಪಿರ್ಲಿ ನಿಮ್ಗೆ. ಅವ್ರಿಗೆ ಬೇರೆ ಬೇರೆ ಕಾಯಿಲೆಗಳಿದಾವ್ರಿ. ಹಂಗ ಮಂದಿ ಇವತ್ತು ಅಧಿಕಾರದಿಂದ ನಡೆಸಲಿ, ಇಲ್ಲ ಅನ್ನಕ್ ಹೋಗಲ್ಲ. ನಮ್ಮ ಹುಡುಗರು ಕ್ಲಿಯರ್ ಆಗಿದ್ದೀವಿ. ಆಸ್ಪತ್ರೆದಲ್ಲಿ ಕೂಡ ಹಿಡ್ಕೊಂಡಿಲ್ರಿ. ಬಹಳ ನೋವಿದ ಆಸ್ಪತ್ರೆದಲ್ಲಿ ಹಿಡ್ಕೊಂಡಿಲ್ಲ, ಹೊರಗೆ ಹಾಕಿಬಿಟ್ರಿ. ಅದ್ರ ನಡೀತದೆ ನೋಡ್ರಿ. 2000 ಜನ ಯುವಕರೆಲ್ಲ ಬಂದಾಗ ಪೊಲೀಸರು ಯಾಕೆ ಮಾಹಿತಿ ಇರಲಿಲ್ಲ? ಪೊಲೀಸ್ ವೈಫಲ್ಯ ಅಂತ ಅನ್ಸಲ್ವರಿ? ಅಲ್ರಿ ಪಾಪ ಪೊಲೀಸರಿಗೆ ಗೊತ್ತೇ ಇಲ್ಲ ರೀ. ನಾನು ಪೊಲೀಸರನ್ನ ಅವ್ರು ಕರ್ಕೊಂಡೇ ಬಂದಿಲ್ರಿ. ಪೊಲೀಸರು ಮಾಹಿತಿ ಇಲ್ಲಾರ್ದಿಂದ ಗುಂಡಗಳು ಕರ್ಕೊಂಡ್ ಬಂದಾರ್ರಿ. ಅಲ್ಲಿ ಪೆಟ್ರೋಲ್ ಬಾಂಬ್ಗಳು ಆಟೋದಲ್ಲಿ ಸಿಕ್ಕಂತ ಟೈಮಲ್ಲಿ ಆ ಪೆಟ್ರೋಲ್ ಬಾಂಬ್ಗಳು ಇವಾಗ ಏನು ಸಿಗಲ್ಲ ರೀ. ಸತೀಶ್ ವಿಡಿಯೋ ಹಾಗೆ ನೋಡ್ರಿ. ಅವನು ಪ್ರತಾಪ್ ರೆಡ್ಡಿ ಬಂದು ಅವನ್ನ ಆಸ್ಪತ್ರೆಯಿಂದ ಪ್ರತಾಪ್ ರೆಡ್ಡಿನ ಅವನ್ನ ಸತೀಶ್ ರೆಡ್ಡಿನ ಹೊರಗಡೆ ಕರ್ಕೊಂಡು ಬಂದು ಅವನು ಆರಾಮಾಗಿ ಬಂದು ನಡ್ಕೊಂಡು ಬಂದು ಆಂಬುಲೆನ್ಸ್ ಹತ್ಕೊಂಡಿದ್ದೆ. ಈ ವಿಡಿಯೋ ಎಲ್ಲ ಮೀಡಿಯಾ ಗ್ರೂಪ್ಗಳಿಗೆ ನಾನು ಹಾಕ್ತೀನಿ. ನಾನು ಆರಾಮಾಗಿ ಅವನೇ ನಡ್ಕೊಂಡು ಬಂದು ಆಂಬುಲೆನ್ಸ್ ಹತ್ತಿ ಬೆಂಗಳೂರಿಗೆ ಇಲ್ಲಿಂದ ಕಳಿಸ್ಕೊಂಡಿದ್ದಾರೆ ಅವರು. ಯಾಕಂದ್ರೆ ಅವನೇ ಇಲ್ಲಿ ಬಂದು ಗಲಾಟೆ ಮಾಡಿದ್ದು. ಫಸ್ಟ್ ಅವ್ರನ್ನ ಊರಿಂದ ಬಿಡಿಸ್ಬೇಕು ಅಂತ ಹೇಳಿ ಬಂದು ಪ್ರತಾಪ್ ರೆಡ್ಡಿ ಅವನು ಸತೀಶ್ ರೆಡ್ಡಿ ನೀವು ಈ ವಿಡಿಯೋ ನಿಮಗೆಲ್ಲ ಕಳಿಸ್ತೀನಿ. ನಿಮ್ಮ ಹತ್ರ ಇರ್ಬೋದು, ನಾನು ಕಳಿಸ್ಕೊಡ್ತೀನಿ. ಓಕೆ, ಅವೇನು ಬೇರೆ ಏನು ಕೇಳೋದಿದೆನಾ ಅಣ್ಣ? ತಾವೇನಾದ್ರು ಕೇಳಿದ್ವಿ ಹೇಳ್ರಿ. ನಾ ಜನ 2000 ಎಸ್ಪಿ ಸರ್ಕಾರದಿಂದ ಬಂದು ನಾವಿದ್ದೀವಲ್ಲ ಮೀಡಿಯಾದಲ್ಲಿ ಇದ್ದು ತಾವೆಲ್ಲ ನಾವು ನಮಗೂ ಎಲ್ಲ ಬೇರೆ ಈಗ ಅದರಿಂದ ಬಂದಾಗ ಜನಾರ್ದನ ರೆಡ್ಡಿ ಅವರ ಮನೆ ಹತ್ರ ಬರೋವರೆಗೂ ಕೂಡ ಪೊಲೀಸರು ತಡಲಿಲ್ಲ. ಇಲ್ಲ ರೀ ಪಾಪ ಅವರು ಫೋರ್ಸ್ ಇಲ್ಲಿ ಬಂದ್ಮೇಲೆ ತಡೆದ್ರು. ಇಲ್ಲಿ ಬಂದ್ಮೇಲೆ ತಡೆಯೋದಾಗಿತ್ತು. ಅಲ್ಲ ಅವರು ನೋಡ್ರಿ, ಅವರು ಫೋರ್ಸ್ ಎಷ್ಟು ಫೋರ್ಸ್ ಇದೆ ಅಂದ್ರೆ ಎಷ್ಟು ಫೋರ್ಸ್ ಇದೆ ಅಂತ ಹೇಳಿದ್ರೆ ಅವರು ಜನಾರ್ದನ್ ರೆಡ್ಡಿ ಅವ್ರ ಮನೆ ಬಿಟ್ಟಿದ್ರೆ ನಿನ್ನೆ ಸುಟ್ಟೆ ಬಿಡ್ತಿದ್ರಿ. ಅವರು ಭರತ್ ರೆಡ್ಡಿ ಅವರು ಆವೇಶದಲ್ಲಿ ಹೇಳಿದಂತ ಒಂದು ಬಹಳ ನೂರು ಸತ್ತಿದ್ರಿ. ಆದ್ರಿಂದ ಅವ್ರು ಕೋಪ ಬಂದಿದ್ರೆ ಬಳ್ಳಾರಿನ ಸುಡ್ತಾ ಇದ್ರಿ, ಜನಾರ್ದನ್ ರೆಡ್ಡಿ ಮನೆಯನ್ನ ಸುಡ್ತಾ ಇದ್ರಿ. ಅಷ್ಟು ಆವೇಶದಿಂದ ಬಂದಂತ ಟೈಮಲ್ಲಿ ಅವ್ರ ಪೊಲೀಸರು ನಿಲ್ಸಕ್ ಆಗಿಲ್ಲ ರೀ. ಪೊಲೀಸರು ನಿಲ್ಸಕ್ ಆಗ್ಲಿಲ್ಲ ರೀ. ಆಮೇಲೆ ಇನ್ನೊಂದು, ಈಗ ಬ್ಯಾನರ್ ಗಲಾಟೆ ಪ್ರತಿ ಸಾರಿ ಬ್ಯಾನರ್ ಗಲಾಟೆ ಆಗ್ತದೆ ಬಳ್ಳಾರಿ ಒಳಗೆ. ಲಾಸ್ಟ್ ಟೈಮ್ ಕೂಡ ವಾಲ್ಮೀಕಿ ಬ್ಯಾನರ್ ತೆಗೆದಾಗ ಗಲಾಟೆ ಆಗ್ತಿದೆಯಲ್ಲ. ಈಗ ಬ್ಯಾನರ್ಗಳಿಗೆ ನಿನ್ನೆಲ್ಲ ಪರ್ಮಿಷನ್ ಇತ್ತ? ಅದನ್ನೇನಾದ್ರೂ ತಗೊಂಡ್ರೆ ನೋಡ್ರಿ ಅವ್ರಿಗೆ ಆದಂತ ಸಪ್ರೇಟ್ ಕಾನೂನು ಇದೆ ರೀ. ಸಪ್ರೇಟ್ ಕಾನೂನು ಮಾಡಿಬಿಟ್ಟಾರ್ರಿ. ಅವ್ರಿಗೆ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಅಲ್ಲಿ ಹಾಕೋಬೋದ್ರಿ. ಜನಾರ್ದನ್ ರೆಡ್ಡಿ ಮನೆ ಹತ್ರನ ಹಾಕ್ಬೋದು, ಇಲ್ಲಾಂದ್ರೆ ಯಾರನ್ನು ಹೋಗಿ ಹೊಸಲಲ್ಲಿ ಕೂಡ ಹಾಕಿ ಬಿಡ್ಬೋದ್ರಿ. ಬೇರೆಯವ್ರು ಹಾಕ್ತಾರಂದ್ರೆ ಎಲ್ಲ ಕಾನೂನುಗಳು ಮಾತಾಡ್ತಾರ್ರಿ. ಹಂಗಾಗಿ ಅವ್ರೆಲ್ಲರೂ ಕೂಡ ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಈ ಬ್ಯಾನರ್ ಹಾಕುವಂಥ ವಿಚಾರದಲ್ಲಿ ಅವ್ರು ಹಾಕಿದ್ರೆ ಒಂದು ಕಾನೂನು, ಬೇರೆಯವ್ರು ಹಾಕಿದ್ರೆ ಒಂದು ಕಾನೂನು. ಬೇರೆಯವ್ರು ಹಾಕಿದ್ರೆ ಸಹಿಸಲಾಗದಂತೆ ರಾತ್ರಿ ಕಿತ್ತಾಕ್ತಾರ.
ಅವ್ರು ಆಗ್ತಾರೆ ಅಂದ್ರೆ ನಮ್ಮ ಮನೆಗೆ ಒಂದು ಹೊಸಲು ಕಟ್ಟಿದ್ರು ನಾವೇನು ಮಾತಾಡಬಾರ್ದು, ಮಾತಾಡಿದ್ರೆ ಹೊಡಿತಾರೆ. ಬಳ್ಳಾರಿಯಲ್ಲಿ ಇದೊಂದು ಕೆಟ್ಟ ಸಂಸ್ಕೃತಿ ಆಗಿದೆ. ಕೆಟ್ಟ ಸಂಸ್ಕೃತಿ ಆಗಿದೆ. ನಿಗದಿತ ಸ್ಥಳ ಬಿಟ್ಟು ಸುಮ್ಮನೆ ಎಲ್ಲಿ ಬೇಕಾದ್ರೆ ಇಲ್ಲ ಆಗ್ತದೆ. ಬ್ಯಾನರ್ಗಳಿಂದ ಮನ್ಸು ಗೆಲ್ಲಕ್ಕಾಗುತ್ತೇನಣ್ಣ? ಬ್ಯಾನರ್ಗಳಿಂದ ಮನ್ಸು ಗೆಲ್ಲಕ್ಕಾಗುತ್ತೇನಣ್ಣ? ಮನ್ಸು ಗೆಲ್ಲಬೇಕಂದ್ರೆ ಜನರ ಮಧ್ಯದಲ್ಲಿ ಇರಬೇಕು, ಜನರ ಕೆಲಸ ಮಾಡ್ಬೇಕು. ಸರ್ ನಿನ್ನೆ ನೀವು ಇದ್ರಲ್ಲ, ಸತೀಶ್ ರೆಡ್ಡಿಗೂ ನಿಮಗೆ ವಾಗ್ವಾದ ಆಯ್ತಾ? ನೋಡ್ರಿ, ನಾನು ಸತೀಶ್ ರೆಡ್ಡಿ ಅವರಿಗೆ ನಾನು ಜನಾರ್ದನ್ ರೆಡ್ಡಿ ಮನೆಗೆ ಬರ್ಬೇಕಂದ್ರೆ ಜನಾರ್ದನ್ ರೆಡ್ಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.